ವಡ್ಡರ್ ಯಲ್ಲಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಅನುದಾನಕ್ಕಾಗಿ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ರಬಕವಿ ಜಾಂಬೋಟಿ ರಸ್ತೆಯಲ್ಲಿ ಇರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಲಗೈ ಬಂಟನಾದ ಶಬ್ದವೇದಿ ಪರಿಣಿತ ಕ್ರಾಂತಿವೀರ ಬೆಳವಡಿ ವಡ್ಡರ್ ಯಲ್ಲಣ್ಣ ಸರ್ಕಲ್ ಇದ್ದು ಇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ಸಮಾಜದ ಹಿರಿಯರು, ಊರಿನ ಹಿರಿಯರು, ಹೋರಾಟಗಾರರಿಂದ ಅನುದಾನ ಬಿಡುಗಡೆಗೊಳಿಸಬೇಕೆಂದು ವಿನಂತಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಪರಮಪೂಜ್ಯ ಶ್ರೀ ಕೃಷ್ಣಪ್ಪ ಮಹಾರಾಜರು ಮೂಡಲಗಿ ಬೆಳವಡಿ ವಡ್ಡರ್ ಯಲ್ಲಣ್ಣ ಇತಿಹಾಸವನ್ನ ಎಳೆಯಾಗಿ ತಿಳಿಸಿದರು. ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿ ಸುಟ್ಟಟ್ಟಿ, ಶ್ರೀ ಕವಿಸ್ವಾಮಿಗಳು ವಿಜಯಪುರ, ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಮೈಸೂರು ಇವರುಗಳ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಆನಂದ್ ವಡ್ಡರ್, ಮುತ್ತಪ್ಪ ವಡ್ಡರ್, ಸದಾಶಿವ್ ವಡ್ಡರ್, ವಿಕಾಸ್ ಮನವಡ್ಡರ್, ಸುರೇಶ್ ಬಂಡಿವಡ್ಡರ್, ಸುನೀಲ್ ತಿಮ್ಮಾಪುರ್, ಚೌಡಪ್ಪ ಪಾತ್ರೋಟ್, ಪರಶುರಾಮ ಪಾತ್ರೋಟ್, ಉಮೇಶ್ ಪಾತ್ರೋಟ್, ಕುಮಾರ್ ಪಾತ್ರೋಟ್, ಮಾನಿಂಗ ಪಾತ್ರೋಟ್, ಸತೀಶ್ ಪಾತ್ರೋಟ್, ಕುಮಾರ್ ಪಾತ್ರೋಟ್, ಪ್ರವೀಣ್ ಪಾತ್ರೋಟ್, ಬಂಧು ಪಕಾಲಿ, ಸಿದ್ದು ಉಳ್ಳಾಗಡ್ಡಿ, ಲಕ್ಷ್ಮಣ್ ಬ್ಯಾಳಿ, ರೈತ ಸಂಘ ಮಹಾಲಿಂಗಪುರ, ನಾಗೇಶ್ ಭಜಂತ್ರಿ, ಶ್ರೀರಾಮಸೇನಾ ಅಧ್ಯಕ್ಷರು ಮಧು ಮಾವಿನಹಿಡ್ಡಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಹೋರಾಟದ ನೇತೃತ್ವವನ್ನ ಅರ್ಜುನ್ ಬಂಡಿವಡ್ಡರ್ ಅವರು ವಹಿಸಿಕೊಂಡಿದ್ರು. ಊಟದ ಕುಂತಾಗ ಬುತ್ತಿ ತೆಗೆದು ಊಟ ಮಾಡುವಾಗ ನಿಮ್ಮ ಮುಂದೆ ಸತ್ಯ ಘಟನೆ ಹೇಳ್ತಾನೆ. ಈ 5 ಜನ ಸ್ನೇಹಿತರಿಗೆ ನೀರು ತರಕ ಎಲ್ಲನ ಹೋಗಿದ್ದ. ನೀರು ತರುವಾಗ ನೀರಿಗೆ ಕಿವಿ ಹಚ್ಚಿರ ಬ್ರಿಟಿಷರು ಬಂದಿದ್ರು. 500 ಜನ ಬ್ರಿಟಿಷರನ್ನ ತ್ಯಾಗಲದೊಳಗೆ ಕಲ್ಲು ಹಾಕಿ ಒಡೆದು ಕೊಂದಿರ್ತಕ್ಕಂಥ ಏಕೈಕ ಧೀಮಂತ ನಾಯಕ ಬೆಳವಡಿ ವಡ್ಡರ್ ಯಲ್ಲಣ್ಣ, ಸಂಗೊಳ್ಳಿ ರಾಯಣ್ಣ. ಇಂಥ ದೇಶಾಭಿಮಾನಿಗಳ ಸರ್ಕಲ್ ನಾವು ಮಾಡೋದು. ಮುಖ್ಯ ಅಧಿಕಾರಿಗಳು ಬರ್ಬೇಕು, ಸಾಹೇಬರು ಬಂದಾರ, ಮುಖ್ಯ ಅಧಿಕಾರಿಗಳು ಬರ್ಬೇಕು. ಯಾರನ್ನ ಅದನ್ನ ಸ್ಥಿರಗೊಳಿಸಿದ್ರು, ರದ್ದುಗೊಳಿಸಿದ್ರು ಸರ್ಕಲ್ ಅದನ್ನ ಹೇಳ್ಬೇಕು. ಸ್ಟ್ಯಾಟೋ ಏನೈತಿ ಅಲ್ಲಿ ಅದನ್ನ ತರಬೇಕು. ಸ್ಟ್ಯಾಚ್ಯೂ ಎಲ್ಲಿ ತಗೊಂಡ್ ಹೋಗ್ಯಾರ ಅದನ್ನ ತರಬೇಕು. ಮುಖ್ಯ ಅಧಿಕಾರಿಗಳು ಎಲ್ಲಿದಾರ ಅವ್ರನ್ನೇ ನೀವು ಮನೆ ಕೊಟ್ಟಿರಲು ಬರ್ಬೇಕು ಹೋರಾಟಕ್ಕಂತ. ಮಾನ್ಯ ದಂಡಾಧಿಕಾರಿ ಅವ್ರು ವಾರ ಮಾಡ್ತಾರು. ನಮಗ ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಧೀಮಂತ ನಾಯಕನ ಹೋರಾಟ ಅದ ರೀ. ನಮಗೊಂದು ಸರ್ಕಲ್ ಆಗಬೇಕು, ಪರ್ಮನೆಂಟ್ ಜಾಗ ಆಗಬೇಕು, ಅದಕ್ಕೆ ಮೂರ್ತಿ ನೀವ ಕುಂದ್ರಸ್ಬೇಕು. ನಿಮ್ಮ ಖರ್ಚಿನಾಗ ಸರ್ಕಲ್ ಆಗಬೇಕು, ಮೂರ್ತಿ ನೀವು ಕುಂದ್ರಸ್ಬೇಕು. ಮಾಲೆ ನಾ ಹಾಕ್ತಾನ, ಮಾಲೆ ನಾವು ಹಾಕ್ತು. ಯಾಕಪ್ಪ ಅಂತಂದ್ರ ಒಮ್ಮೆ ಸರ್ಕಲ್ ಮಾಡ್ರ ಆ ಸರ್ಕಲ್ ಮುಟ್ಟುವಂಗಿಲ್ಲ. ಇಲ್ಲಪ್ಪ ಅಂತಂದ್ರ ಮಹಾಲಿಂಗಪುರ ಮುನ್ಸಿಪಾಲಿಟಿಯಾಗ ದಾಖಲೆ ಇರ್ತಕ್ಕಂಥ ಪ್ರತಿ ಒಂದು ಸರ್ಕಲ್ ನಮಗ್ ತೋರಿಸ್ಬೇಕು. ಮುಖ್ಯ ಅಧಿಕಾರಿಗಳು ಎಲ್ಲಾ ಸರ್ಕಲ್ ಬಿಟ್ಟು ಎಲ್ಲ ನನ್ನ ಸರ್ಕಲ್ಕ್ಕೆ ಯಾಕೆ ಕೈ ಹಾಕಿರು? ಮುಖ್ಯ ಅಧಿಕಾರಿಗಳು ಇತಿಹಾಸ ಗೊತ್ತಿರ್ಲಿಕ್ಕಂದ್ರ ಬಂದು ಕೇಳ್ಬೇಕು. ನಮ್ಮ ಮಂದಿ ಕಡೆ ಪ್ರತಿಯೊಬ್ಬ ಯುವಕ ಇತಿಹಾಸ ಹೇಳ್ತಾನ, ಗೊತ್ತಿರ್ಬೇಕು. ಲಂಬಾಣಿ ಸರ್ ನಮ್ಮವ್ರದಾರ, ಇತಿಹಾಸ ತಿಳ್ಕೊಂಡವ್ರ ಅಧಿಕಾರಿಗಳು ಅಂತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣಾದಾಗ ಗೋರೆಗಾಂವದಲ್ಲಿ ವೀರ ಸ್ತಂಭಕ್ಕ ಜನವರಿ 1ನೇ ತಾರೀಕು ಪೂಜೆ ಮಾಡ್ಲಾರ್ದ ಊಟ ಮಾಡ್ತಿರ್ಕಿಲ್ಲಂತ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರಿಗಿಂತ ದೊಡ್ಡವರೆಲ್ಲ ಯಾವ ಅಧಿಕಾರಿಗಳು? ಇದಕ್ಕಾಗಿ ಒಂದು ವಿಶೇಷವಾದಂತ ಅನುದಾನ ಕೊಡಬೇಕು. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತೀನಿ, ಪ್ರತಿಯೊಂದು ಅಧಿಕಾರಿಗಳಿಗೂ ನೀವು ಮೇಗಿನವ್ರದಿರಿ. ನೀವು ರಾಜಕಾರಣಿಗಳೆಲ್ಲ ನಿಮ್ಮ ಸರ್ಕಾರ ಹೇಳಿದಂಗೆ ಅಧಿಕಾರಿಗಳು ಕೇಳ್ತೀರಿ. ಆತರ ನಿಮ್ಮ ಅಧಿಕಾರಿಗಳಿಗೆ ನೀವು ವಾರ್ನ್ ಮಾಡ್ತೀರಿ. ನಿಮಗ ವಾರ್ನ್ ಮಾಡಿ ಓಟ್ ಹಾಕಿ ಆರಿಸಿ ತಂದವರು ಭಾರತ ದೇಶದ ಪ್ರಜೆಗಳು. ಆ ಪ್ರಜೆಗಳು ಹೇಳಿದಂಗೆ ನೀವು ಕೇಳ್ಬೇಕ್ರಿ. ನೀವು ಹೇಳಿದಂಗೆ ಕೇಳಕ್ ಆಗೋದಿಲ್ಲ. CM-ಗಾದ್ರೂ ಓಟ್ ನಾವ ಹಾಕ್ಯೋದು, ಶಾಸಕರಿಗಾದ್ರೂ ನಾವ ಹಾಕ್ಯೋದು, MP ಅವ್ರಿಗಾದ್ರೂ ನಾವ ಓಟ್ ಹಾಕ್ಬೇಕು ತಮ್ಮ. ಬೇರೆದವ್ರು ಹಾಕ್ತಾರು, ಕೇವಲ ಅಧಿಕಾರಿಗಳು ಹಾಕಿ ಅಟ್ಟ ಆರಿಸಿ ಬರ್ತಾರು ಎಲ್ಲ. ಯಾಕಪ್ಪ ಅಂದ್ರೆ ದೇಶದ ಸ್ವಾಭಿಮಾನಕ್ಕೆ ಧಕ್ಕೆ. ಒಬ್ಬ ಬೆಳವಡಿ ಒಬ್ಬ ಹೋರಾಟಗಾರನ ಬೇಡ. ಸಂಗೊಳ್ಳಿ ರಾಯಣ್ಣಗೆ ಅವಮಾನ ಮಾಡಿದ್ರ ಅಷ್ಟ, ನಮಗ ಮಾಡಿದ್ರ ಅಷ್ಟ. ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮಗ ಅವಮಾನ ಮಾಡಿದ್ರ ಅಷ್ಟ ನಮಗ. ಅಧಿಕಾರಿಗಳು ಒಂದ್ ಮೀಟಿಂಗ್ ಕರೆಸಿ ಇಂಥ ಸರ್ಕಾರವನ್ನ ತೆರವುಗೊಳಿಸಾಕತ್ತು ಅಂತ ಮುಖಂಡರನ್ನ ಕರೆಸಿ ವಾರ್ನ್ ಮಾಡಿದ್ಮ್ಯಾಗ ಅದನ್ನ ಕ್ಯಾನ್ಸಲ್ ಮಾಡಬೇಕು. ಯಾರದ ಆಸ್ತಿ ಅಂತ ಇವ್ರ ತೆರವುಗೊಳಿಸಿದ್ರು ಮಾನ್ಯ ಶಾಸಕರ ಸಿದ್ದು ಅನ್ನೋ ಸೌದಿ ಅವರು ಬಂದ ಪೂಜೆ ಮಾಡಿರ್ತಕ್ಕಂಥ ಸರ್ಕಲ್. ಸಿದ್ದು ಕೊಣ್ಣೂರ್ ಅವರು ಬಂದಿರತಕ್ಕಂಥ ಎಲ್ಲಾ ನಾಯಕರು ಬಂದು ಪೂಜೆ ಮಾಡಿರ್ತಕ್ಕಂಥ ಸರ್ಕಲ್ ಮುಖ್ಯ ಅಧಿಕಾರಿಗಳಿಗೆ ತೆರವುಗೊಳಿಸ್ಲಿಕ್ಕೆ
ಪರ್ಮಿಷನ್ ಕೊಟ್ಟವ್ರ ಆ ಅಧಿಕಾರಿಗಳ ಹೆಸರೇನು ಹೇಳ್ರಿ. ನಾವ್ ಇಷ್ಟ ಕೇಳಾಕತ್ತದು ಒಂದ. ಎರಡನೇದು ನಾವು ಮಾನ್ಯ ದಂಡಾಧಿಕಾರಿಗಳಿಗೆ ಮನವಿ ಕೊಡ್ತು, ಎಷ್ಟು ದಿನದಾಗ ನಮ್ಮ ಸರ್ಕಾರ ಆಕೈತಿ, ನಾಳೆ ಮಾಡ್ತಾನ ನಾಡ್ದ ಬರ್ತಾನ ಭರವಸೆ ಬೇಡ. ನಮಗೆ ಇಷ್ಟ ದಿನದಾಗ ಸರ್ಕಲ್ ಆಗಬೇಕು, ಪರ್ಮನೆಂಟ್ ಜಾಗ ಆಗಬೇಕು, ಸರ್ಕಲ್ ಆಗಬೇಕು, ಇಮಿಡಿಯೇಟ್ಲಿ ಕೆಲಸ ಆಗಬೇಕು. ನಾವು ನಿನ್ನೆ ಹುಟ್ಟಿ ಇವತ್ತ ಸತ್ತವನ ನಾಯಕನ ಸರ್ಕಲ್ ಕೇಳಾಕತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಷ್ಟು ಗೌರವ ಇತ್ತು, ದೇಶಕ್ಕಾಗಿ ಹೋರಾಟ ಮಾಡಿದಂತ ಶ್ರೀಮಂತ ನಾಯಕರದು ಅಡ್ಡ ಸರ್ಕಲ್ಗೂ ಗೌರವ ಐತೆ. ಇದು ಸಾಮಾನ್ಯ ಜಾಗ ಅಲ್ಲ. ಮಾಲಿಂಗೇಶ್ವರ ಮಾಲಿಂಪುರ ಕಾಲಿಡ್ಬೇಕಾದ್ರೆ ಜಗದ್ಗುರು ಮಾಲಿಂಗೇಶ್ವರ ಪಾದಕ್ಕೆ ನಮಸ್ಕಾರ ಮಾಡಿ ಬರ್ಬೇಕು. ಪ್ರತಿಯೊಬ್ಬ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ಬೇಕಾದ್ರ ಮಾಲಿಂಗೇಶ್ವರನ ಬೂದಿ ಜಾಗ ಐತಿ. ನನ್ನದ ನಾನ ಎತ್ತ ನಾ ಮಾಡಿದ ಎತ್ತ ಅಂದ್ರ ಮಣ್ಣಾಗ ಮಣ್ಣು ಹಾಕಿ ಹೋಗ್ಯಾರ ಎಷ್ಟೋ ಅಧಿಕಾರಿಗಳು. ಆಗ್ಯಾರಿಲ್ಲೋ ತಮ್ಮ ಇತಿಹಾಸದ ಅಧಿಕಾರಿಗಳು ಇದ್ರ ಇವತ್ತೊಂದು ಸಮುದಾಯಿಕ ಅವಮಾನ ಅಲ್ಲ, ಇಡೀ ಪ್ರತಿ ಒಂದು ಸಮುದಾಯಕ್ಕೆ ಅವಮಾನ ಮಾಡ್ಯಾರ. ಮುಖ್ಯ ಅಧಿಕಾರಿಗಳಿಗೆ ಪರ್ಮಿಷನ್ ಕೊಟ್ಟವ್ರ ಯಾರ? ನಮಗೆ ಎಷ್ಟು ದಿನ ಸರ್ಕಲ್ ಮಾಡಿ ಕೊಡ್ತೀರಿ? ಅವ್ರ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮಾತಾಡಬೇಕು. ತಹಸೀಲ್ದಾರ್ ಸಾಹೇಬರು ಮಾತಾಡುವಾಗ ಯಾರು ಬಾಯ್ ಮಾಡುವಂಗಿಲ್ಲ, ಮನವಿ ಅಷ್ಟ ಕೊಡಬೇಕು. ನೀವು ತಲೆಗೊಬ್ರು ಮಾತಾಡುವಂಗಿಲ್ಲ. ಇಲ್ಲಿ ಸನ್ಯಾಸಿಯಾಗಿ ಬಂದೇನ್, ಗೋವಿ ಒಟ್ಟರ ಸಮಾಜದ ಸನ್ಯಾಸಿ, 40 ಲಕ್ಷಕ್ಕೆ ಜನಕ್ಕೆ ಸನ್ಯಾಸಿಗಳು, ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಏಕೈಕ ಜಗದ್ಗುರುಗಳು. ನಾವು ಸ್ವಾಮೀಜಿಗಳು ಒಬ್ರ. ಒಂದ್ ಏನೈತಿಪ್ಪ ಅಂತ ಕೇಳಿದ್ರ ಇವತ್ತು ಅವ್ರು ಹೇಳಂತೇನ ನಾವು ಬಂದೇವು. ಒಟ್ಟು ಕರ್ನಾಟಕದಾಗ 31 ಜಿಲ್ಲಾ, ಎಲ್ಲ ತಾಲೂಕು, ಎಲ್ಲ ಹಳ್ಳ್ಯಾಗ ಕರೆ ಕೊಟ್ರ ಬೆಳವಡಿ ಒಟ್ಟಾರೆ ಎಲ್ಲನ ಸಂಬಂಧ ಇಡೀ ಕರ್ನಾಟಕವನ್ನ ಬಂದ್ ಮಾಡ್ತು, ಮುಕ್ತವಾಗಿ ಬಂದ್ ಮಾಡಿಬಿಡ್ತು. ಯಾಕಪ್ಪ ಅದು ಬೇಡ, ಕಾನೂನು ಕೈಗೆ ತಗೋದು ಬೇಡ. ಮಾನ್ಯ ದಂಡಾಧಿಕಾರಿಗಳು ತಿಳುವಳಿಕೆ ಇದ್ದವ್ರು, ಜ್ಞಾನಿಗಳದಾರ, ಎಲ್ಲ ಸಮಾಜಕ್ಕೆ ಸ್ಪಂದನೆ ಕೊಡುವಂತ ಉತ್ತಮ ಅಧಿಕಾರಿಗಳದಾರ. ನಮಗ ಅವ್ರು ಬಂದಾರ, ಕೆಲಸ ಇಮಿಡಿಯೇಟ್ಲಿ ಆಗ್ತೈತೆ ಅಂದೇದು. ಎಲ್ಲಿ ಜಾಗ ಕೊಡ್ತಾರ, ಎಷ್ಟು ದಿನದಾಗ ಕೊಡ್ತಾರು, ಯಾವಾಗ ಕೊಡ್ತಾರು, ತಮ್ಮ ಸರ್ಕಲ್ ಯಾವಾಗ ಆಕೈತಿ, ಪುತ್ಲಿ ಯಾವಾಗ ಆಕೈತಿ, ಆ ಡೇಟ್ ಅವ್ರು ಕೊಡ್ತಾರ. ಅಲ್ಲಿ ತಕ್ಕ ಯಾರು ಬಾಯ್ ಮಾಡುವಂಗಿಲ್ಲ. ಇನ್ನೊಂದು ವಿಶೇಷವಾಗಿ ಮಾಲಿಂಪುರ ಪುರಸಭೆಯಲ್ಲಿ ಕಾಲಿದ್ದವ್ರು ಹೋರಾಟ ಮಾಡಬಾರ್ದು. ಎಲ್ಲರೂ ಹೋರಾಟ ಮಾಡ್ತಾರ. ಎರಡು ಕಾಲಿಲ್ಲ, ಕೇವಲ ಒಬ್ಬ ಅಂಗವಿಕಲ ಅರ್ಜುನ ಬಂಡಿವಟ್ರ ಅವರ ನೇತೃತ್ವದೊಳಗೆ 10 ದಿನ ಹೋರಾಟ ಮಾಡಿದ್ರು. ಯಾವ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿಲ್ಲ, ಯಾರು ಮುನ್ಸಿಪಾಲಿಟಿಗೆ ಬರಬೇಡ ಅಂತಂದಿಲ್ಲ. ಮುಕ್ತವಾಗಿ ಯಾವುದೇ ಘೋಷಣೆ ಕೂಗಲಾರ್ದ ಹೋರಾಟ ಮಾಡಿದ್ರ ಮುಖ್ಯ ಅಧಿಕಾರಿಗಳು ಇವ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ಟಾರ. ಮಾನ್ಯ CPI ಸಾಹೇಬರು ಬಂಧನ ಮಾಡಿ ಬಿಡುಗಡೆಗೊಳಿಸಿದ್ರು. ಯಾಕಪ್ಪ, ಬ್ಯಾರೆ ಸಮುದಾಯದವ್ರ ಅಧಿಕಾರಿಗಳನ್ನ ರೋಲ್ ಕಾಲ್ ಮಾಡುವಂತ ಸಂಘಟನೆಗಳದಾವ. ಅಂತ ಸಂಘಟನೆಗಳಿಗೆ ನಾವು ಕೈ ಹಾಕಿಲ್ಲ, ಯಾವ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟಿಲ್ಲ, ಗೌರವದಿಂದನ ನಡ್ಕೊಂಡಿರ್ತಕ್ಕಂಥದ್ದು. ಅಂತಾದ ಈ ಹೋರಾಟವನ್ನು ಮುತ್ತಿಗೆ ಹಾಕುವುದು, ಹೋರಾಟವನ್ನು ಕೆಡಿಸುವುದು, ಜಾಗ ಬಿಡಿಸುವುದು ಮುಖ್ಯ ಅಧಿಕಾರಿಗಳ ಕೆಲಸ ಅಲ್ಲ. ನೀವು ಜೇಡಕಾಡ್ ಅರ್ಜುನ ಬಂಡಿ ಒಡ್ಡರವ್ರನ್ನ ಬಿಡುಗಡೆ ಮಾಡಿರ್ಕಿಲ್ಲ ಅಂದ್ರ ಮಾಲಿಂಪುರದ ಪುರಸಭೆಯನ್ನ ಎಲ್ಲಾ ಸಮುದಾಯದವರು ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಒಬ್ಬ ಅಂಗವಿಕಲ ಹೋರಾಟಕ್ಕೆ ಕೂತಾನು. ಯಾಕೆ ಕೂತಾನಂದ್ರೆ ತನಗಾಗಿ ಅಲ್ಲ, ಯಾವ ಲೀಡರ್ 1 ಲಕ್ಷ 2 ಲಕ್ಷ ಕೊಡ್ತಾನಂತಲ್ಲ, ಆಸ್ತಿ ಬರ್ತೈತಂತಲ್ಲ, ತನಗಾಗಿ ಗೊತ್ತಿಲ್ಲ. ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಶ್ರೀಮಂತ ನಾಯಕರು, ಅಂತವ್ರಿಗೆ ನ್ಯಾಯ ಸಿಗ್ಲಂತ ಹೋರಾಟ ಕೂತಾರ. ಇಂಥವ್ರ ನೇತೃತ್ವದಾಗ ಎಲ್ಲ ಪೂಜಾರು ಬಂದಾರ, ಎಲ್ಲರೂ ಬಂದೇದು. ನಾವು ಮಠಗಳು ಬಿಟ್ಟು ಎದಕ್ಕೆ ಬರಾಕತ್ತವ ಅಂದ್ರೆ ದೇಶಕ್ಕಾಗಿ ಹೋರಾಟ ಮಾಡಿದಂತ ನಾಯಕನಿಗೆ ಬೆಳೆ ಸಿಗಬೇಕು, ಅಂಗವಿಕಲರಿಗೆ ಗೌರವ ಸಿಗಬೇಕು. ಜೋರಾದ ಅರ್ಜುನ ಬಂಡಿವಟ್ರಿಗೆ ಜೇಕಾರ ಮತ್ತು ಚಪ್ಪಾಳೆ ತಟ್ರಿ. ನಮ್ಮ ನಿನ್ನೆಲ್ಲರನ್ನ ಉದ್ದೇಶಿಸಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಪೂಜಾರಿ ಯಾರು ಮಾತಾಡೋರದಿರಿ? ಬೇಡ, ಸಮಯ ಇಲ್ಲ, ಸ್ವಲ್ಪ ಕಡ್ಕೋ. ಅವ್ರ ಮುಂದಕ್ಕೆ ನಾನ ತಿಪ್ಪನ ಹೇಳುದಾರ ಕೇಳ್ರಿ. 5 ನಿಮಿಷ ಎಲ್ಲಾರು ಬಿಡ್ರಿ. ಈಗ ಎಲ್ಲಾರು ಸಾಹೇಬರು 1 ತಿಂಗಳ ಟೈಮಿಂಗ್ ಕೊಟ್ಟಿದ್ರು. ಅದನ್ನ ನಾವು ರದ್ದುಗೊಳಿಸಿ ಅವ್ರಿಗೆ ನಾವು ಟೈಮಿಂಗ್ ಕೊಡಾಕತ್ತು ಕೇವಲ 7 ದಿನ, 1 ವಾರ ಟೈಮಿಂಗ್ ಕೊಡಾಕತ್ತಿದ್ದು. ಅದ್ರೊಳಗೆ ನಮ್ಗೆ ಸರ್ಕಲ್ ಆಗ್ಬೇಕು. ಇವತ್ತಿಂದ ಬಿಟ್ಟು 1 ವಾರದಾಗ 7 ದಿನದಾಗ ಸರ್ಕಲ್ ಆಗ್ಲಿಲ್ಲಪ್ಪ ಅಂತಂದ್ರೆ ರಾಜ್ಯ ಮಟ್ಟದ ಉಗ್ರ ಹೋರಾಟವನ್ನು ಮಾಡಾಕತ್ತದು. ಇದಕ್ಕೆ ನಿಮ್ದೆಲ್ಲರೂ ಬೆಂಬಲ ಇರ್ಬೇಕು. 2ನೇದು ವಿಶೇಷವಾಗಿ ಆ ಸರ್ಕಲ್ಕ ಮತ್ತು ಪುತ್ಲಿಗೆ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಬೇಕು.
ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಒಂದು ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಲಕ್ಕೆ ಮತ್ತು ಬೆಳವಡಿ ಒಡ್ಡರೆಲ್ಲನ್ನ, ಅಂದ್ರೆ ಒಡ್ಡರೆಲ್ಲನ್ನ ಅಂತ ಹೆಸರು ಮಾತ್ರ, ಆದ್ರೆ ಇತಿಹಾಸದ ಪುಟಗಳಲ್ಲಿ ಇಡೀ ಎಲ್ಲಾ ಸಮುದಾಯಕ್ಕೆ ಸೀಮಿತ ಇರತಕ್ಕಂಥದ್ದು. ಕೇವಲ ಒಂದು ರಾಜ್ಯಕ್ಕಂದು ಯಾರು ಅಂದ್ರೆ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಹೋರಾಟಗಾರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜ್ಯಕ್ಕೆ ಸೀಮಿತ ಇಲ್ಲ, ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ, ವಿಶೇಷವಾದಂತ ಸರ್ಕಲ್ಗೆ ಅನುದಾನವನ್ನ ಬಿಡುಗಡೆ ಮಾಡಿ ಸರ್ಕಲ್ವನ್ನ ಒಂದು ವಾರದೊಳಗ ನೀವು ತಯಾರು ಮಾಡಿ ಜಾಗ ಮುಖ್ಯ ಅಧಿಕಾರಿಗಳು ಬರ್ತಾರೆ, ಜಾಗ ತೋರಿಸ್ತಾರ, ಸರ್ಕಲ್ ಜಾಗ ತೋರಿಸ್ತಾರ. ತಮ್ಮ ಒಂದು ವಾರ ಮುಗಿದ ಮ್ಯಾಗ ನಮ್ಮ ಮನವಿಗೆ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ರಾಜ್ಯ ಮಟ್ಟದ ಉಗ್ರವಾದ ಹೋರಾಟ ಮಾಡೋಣ ಅಂತ ಹೇಳೀನಿ. ನೀ ಕೈ ಮಾಡಕ್ ಹೋಗಬೇಡ ತಮ್ಮ, ಗೌರ್ಮೆಂಟ್ ಕುಲ್ಲ ಐತಿ, ನೀ ಹೋಗಬಹುದ, ಹಂಗ ಮಾತಾಡಬಾರದು. ಇದು ಏನಾಯ್ತು, ಒಬ್ಬ ತಾಲೂಕು ದಂಡಾಧಿಕಾರಿಗಳು ಬಂದಾರಂದ್ರೆ ಗೌರವ ಕೊಡಬೇಕು. ಅದಕ್ಕಾಗಿ ಕೈ ಮಾಡಕ್ ಹೋಗಬೇಡ್ರಿ. ಅದಕ್ಕಾಗಿ ಏನ್ ಮಾಡೋದು, ಒಂದು ವಾರ ಕಾಲ ಅವಕಾಶ ಕೊಡೋನು ಎಲ್ಲಾರು ಕೂಡಿ. ನೀವು ಹೋರಾಟಗಾರರು ಹೂ ಅಂದ್ರೆ ಯಾವ ಒಬ್ಬ ಸ್ವಾಮಿನ ಕರೆಸಿದ್ರು ಹೇಳಿದ್ರು ಸ್ವಾಮಿಗೆ ಬಿಟ್ಟಿತ್ತು, ದಂಡಾಧಿಕಾರಿಗಳಿಗೆ ಬಿಟ್ಟಿದ್ ಅನ್ಬೇಡ್ರಿ. ನಾ ಬರಾಕ್ ಆಗ್ಲಿಕ್ಕ ನೀವು ದಂಡಾಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗ್ಬೇಕ. 7 ದಿನ ಆದ್ರೆ ನೀವು ಹೋಗಿ ಅಲ್ಲೇ ಕುಂತರು ನಡೀತದ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಪರ್ಮಿಷನ್ ಕೊಡ್ತಾರೆ ಹೋರಾಟಕ್ಕೆ, ಮುಕ್ತವಾಗಿ ಸಾರ್ವಜನಿಕರ ಹೋರಾಟಕ್ಕೆ ಪರ್ಮಿಷನ್ ಕೊಡೋದು ಅವ್ರ ಹಕ್ಕದ. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡ್ತಾ ಇದ್ವಿ, ಮಾನ್ಯ ಶಾಸಕರಿಗೆ ಒಂದು ಮನವಿ, ಸಚಿವರಿಗೆ ಒಂದು ಮನವಿ, ಮತ್ತು ಮುಖ್ಯ ಅಧಿಕಾರಿಗಳು ಅವ್ರು ಬರ್ತಾರ, ಮುನ್ಸಿಪಾಲಿಟಿ ಜಾಗ ತೋರಿಸ್ತಾರ. ಆದಷ್ಟು ಬೇಗ 7 ದಿನಗಳದಾಗ ಸಂಗೊಳ್ಳಿ ರಾಯಣ್ಣನ ಹೆಂಗ ಸರ್ಕಲ್ ಆಗೈತಿ, ಕಿತ್ತೂರು ರಾಣಿ ಚೆನ್ನಮ್ಮನ ಸರ್ಕಲ್ ಹೆಂಗಾಗೈತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಹೆಂಗಾಗೈತಿ, ಎಲ್ಲಾ ಸರ್ಕಲ್, ಧೀಮಂತ ನಾಯಕರ ಸರ್ಕಲ್ ಹೆಂಗದಾವೋ, ಪರ್ಮನೆಂಟ್ ಜಾಗ, ಒಂದು ಶಾಶ್ವತ ಜಾಗ, ಬೆಳವಡಿಯ ಶಬ್ದವೇದಿ, ಶೂರ ತೀರ ಗೋತ್ರದಾಗ ಕಲ್ಲು ಕಟ್ಟಿ 500 ಜನನ ಬಡಿತಾರಂದ್ರ ಸಾಮಾನ್ಯ ವ್ಯಕ್ತಿ ಅಲ್ಲ. ಅಂತ ಧೀಮಂತ ನಾಯಕ, ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ದತ್ತು ಪುತ್ರ ಯಾರ್ಯಾರಿದ್ರ ಸಂಗೊಳ್ಳಿ ರಾಯಣ್ಣ, ಶಬ್ದವೇದಿ ಎಲ್ಲನ್ನ ಅಂತಕ್ಕಂಥ. ಅದಕ್ಕಾಗಿ ಆದಷ್ಟು ಬೇಗ ಸರ ನಮ್ಮ ಸಮುದಾಯದ ಮುಖಂಡರ ಪರವಾಗಿ ಎಲ್ಲ ಸಂಘಟನೆ ಜಾತ್ಯತೀತವಾಗಿ, ಮುಖಂಡದ ಪಕ್ಷಾತೀತವಾಗಿ ಎಲ್ಲರೂ ಪಾಲ್ಗೊಂಡರು. ಅವರೆಲ್ಲರ ನೇತೃತ್ವದೋಸ್ಕರ ನಿಮ್ಗೊಂದು ಮನವಿ ಕೊಡ್ತಾ ಇದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟು ಮತ್ತೆ AC ಸಾಹೇಬರಿಗೆ ಕೊಡಬೇಕು, ನಾವು ಕೊಡ್ತು. AC ಸಾಹೇಬರು ಅವರು ಬರ್ತಾರ, ಅವ್ರ ಮಾಡ್ತಾರೋ, ಸಾಹೇಬ್ರ ಮುಡಿಸ್ತಾರ. 7 ದಿನದೊಳಗ ಒಂದು ವಾರ ಮುಂದಿನ ಶುಕ್ರವಾರ ನಮ್ಮ ಸರ್ಕಲ್ ಆಗಬೇಕು, ಪುತ್ಲಿ ಆಗಬೇಕು. ಹಂಗಿತ್ತು ಮನವಿ ತಗೋರಿ ಸರ್. ಇರ್ಲಿಲ್ಲ ಅಂದ್ರೆ ನಮ್ಮ ಹೋರಾಟಕ್ಕೆ ಬಿಟ್ಟು ಬೇಡ್ರಿ. ನೀವು CM ಅವ್ರ ಗಮನಕ್ಕೆ ತಗೊಂಡ್ ಬರ್ರಿ, DC ಅವ್ರ ಗಮನಕ್ಕೆ ತಗೊಂಡ್ ಬರ್ರಿ. ನೀವು ಮನವಿ ಕೊಟ್ಟಿದ್ದು ನಾವು ಕೊಟ್ಟಿದ್ವಿ, ನೀವು ಕಳಿಸ್ರಿ. ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಹೋರಾಟಗಾರರಿಗೂ ಯಾರಿಗೂ ಇದನ್ನಿಲ್ಲ, ಎಲ್ಲರ ಮ್ಯಾಗ ಪ್ರೀತಿ ಅದಾರು, ಒಳ್ಳೆ ಅಧಿಕಾರಿಗಳು ಅದಾರ. ಪ್ರತಿಯೊಂದು ಸಮುದಾಯವನ್ನ ಗೌರವದಿಂದ ನಡ್ಕೊಳ್ಳುವಂತ ಉತ್ತಮ ಅಧಿಕಾರಿಗಳು ಅದಾರು. ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಬಹುದು ಬೇಡ. ಇವತ್ತಿಗೂ ನಾನು ನೋಡಾತಿದ್ನು, ಬಹಳ ಅದ್ಭುತವಾದಂತ ಅಧಿಕಾರಿಗಳು. ನಮ್ಮ ಹೋರಾಟಕ್ಕೆ ಸ್ಪಂದನೆ ಕೊಟ್ಟು ಬಂದ್ ಮನವಿ ಸ್ವೀಕರಿಸ್ಯಾರು. 7 ದಿನದೊಳಗ ಸರ್ಕಲ್ ಹಾಕೈತೆ ಅಂತ ಅವ್ರು ಭರವಸೆ ಕೊಡ್ತಾರು. ಎಲ್ಲರೂ ಶಾಂತಿ ರೀ. 1-2 ಮಾತು ಮಾತಾಡಿ ಸರ್. ಫಲಕ ಎಲ್ಲಿತ್ತು ಅಲ್ಲೇ ತಟಸ್ಥವಾಗಿ ಕುಂದಿರಿಸ್ಬಿಡ್ಬೇಕು ಸರ್. ನೀವು ಪರ್ಮನೆಂಟ್ ಜಾಗ ತೋರಿಸೋ ತಕ್ಕ ತೆಗಿಯುವಂಗಿಲ್ಲ. ಅದಕ್ಕಾಗಿ ತಟಸ್ಥವಾಗಿ ಫಲಕವನ್ನು ಕುಂದಿರಿಸಬೇಕು. 2ನೇದು ಶಾಶ್ವತವಾದ ಜಾಗ ತೋರಿಸ್ಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗೋ ಜಾಗದಾಗ ಬೇಡ, ಸಾರ್ವಜನಿಕರ ಬೆಟ್ಟ ಯಪ್ಪ ಇದ ಸರ್ಕಲ್ದಾಗ ಕೊಡ್ತಾರೆ. ಯಾಕೆ ಬೇರೆ ಕಡೆ ಕೊಟ್ರೆ ನಾ ತಗೋತಾನೇನ? ಸುಡುಗಾಡ್ದ ಸತ್ತವ್ರನ್ನ ಸುಡುಗಾಡ್ದಾಗ ಮಣ್ಣು ಕೊಡ್ಬೇಕು ತಮ್ಮ. ದೇಶಾಭಿಮಾನಿಗಾಗಿ ಹೋರಾಟದವ್ರನ್ನ ಸರ್ಕಾರದ ಆಸ್ತಿದೊಳಗೆ ಮಣ್ಣು ಕೊಡಬೇಕು. ಹಿಂಗದ ಸಾಧುಗಳು ಸತ್ರ ಮಠದಾಗ ಹೆಂಗ್ ಕೊಡ್ತಾರ ಹಂಗ ಒಂದ್ ಜಾಗ ಇರ್ತಾವ. ನೀ ಇಲ್ಲೇ ಕೊಡು ಅಲ್ಲೇ ಕೊಡು, ಇಲ್ಲೇ ಐತಿ ಎಲ್ಲನ ಸರ್ಕಲ್ ಇಲ್ಲೇ ಐತಿ, ಇದ ಜಾಗದಾಗ ತೋರಿಸ್ಬೇಕು. ನಮಗೆ ಯಾಕಂದ್ರೆ ಎಲ್ಲನಾಗ ನಮಸ್ಕಾರ ಮಾಡಬೇಕು. ಕಂಪ್ಲೀಟ್ ಕೊಡಕ್ ಹೋದ್ರೆ ಪೊಲಿಟಿಷಿಯನ್ ಸಮೀಪ ಆಗಿರ್ಬೇಕು. ಅದಕ್ಕಾಗಿ ಹೌದಲ್ಲ ಮಾತ್ರ ತಹಸೀಲ್ದಾರ್ ಸಾಹೇಬರಿಗೆ ಅರ್ಜುನ್ ಬಂಡಿ ವಡ್ಡರ್ ಅವರ ನೇತೃತ್ವದೊಳಗ ನಿನ್ನೆ ಕೈಯಿಂದನ ಮನವಿ ಕೊಡ್ಬೇಕು. ನೀನ ಇವತ್ತ ಯಪ್ಪ ಇಡ್ರಿ, ಎಲ್ಲರ ಕೈ ಹಚ್ಚಿರಿ.
ಅಧ್ಯಕ್ಷರ ಕೈ ಹಚ್ಚಿರಿ, ಅಧ್ಯಕ್ಷರು ಎಲ್ಲರ ಕೈ ಹಚ್ಚಿರಿ, ನಾಗರಾಜ್ ಕೈ ಹಚ್ಚಿರಿ, ನಾಗರಾಜ್ ಕೈ ಹಚ್ಚಿರಿ, ಎಲ್ಲರ ಕೈ ಹಚ್ಚಿರಿ. ತಮ್ಮ ಮೀಡಿಯಾದವ್ರ ಸಿಎಂ ಸಾಹೇಬ್ರಿಗೆ ಹೋಗ್ಬೇಕ, ರಾಜ್ಯದ ಮುಖ್ಯಮಂತ್ರಿಗಳಿಗೂ ಹೋಗ್ಬೇಕ, 31 ಜಿಲ್ಲಾದಾಗ ತಮ್ಮ ಹಿಡಿಯಾಕ ಸೈಡ್ ಮಂದಿನದು ನೋಡಕ್ ಬರ್ಬೇಕಲ್ಲ. ಅದಕ್ಕಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ DK ಶಿವಕುಮಾರ್ಗೆ ಹೇಳ್ತಾನೆ, ಏನಪ್ಪಾ ಅಂತಂದ್ರೆ ರಾಜ್ಯದೊಳಗೆ ಸೆರೆ ಮುಕ್ತ ರಾಜ್ಯವನ್ನ ಮಾಡ್ರಿ. ಯಾಕಂದ್ರೆ ನೀವು ಕುಡ್ದು ಬಂದು ಎಲ್ಲ ಕೆಡಸಾಕತ್ತೇರಿ. ಸೆರೆ ಮುಕ್ತ ರಾಜ್ಯ ಮಾಡ್ಲಿ ಅಂತ ನಮ್ಗ ಇವ್ರ ಮುಖಾಂತರ ಮನವಿ ಮಾಡ್ಕೊತಾನ. ಐತಿ ಆಗ್ಲಿ ಅಣ್ಣ, ಸಾಹೇಬ್ರು ಮಾತಾಡ್ತಾರ. ಒಂದು ತಿಂಗಳದಾಗ ಸರ್ಕಲ್ ಮಾಡಕ್ ನಾವು ಪರ್ಮಿಷನ್ ನಾವು ಕೊಡ್ಬೋದು. ನಿಮ್ಮ ಅಂಡರ್ದಾಗ ಇರಂಗಿಲ್ಲ, ಒಪ್ಕೊಡ್ತು ನಾವು. ಮುಖ್ಯ ಅಧಿಕಾರಿಗಳಿಗೆ ನೀವು ಆದೇಶ ಮಾಡಬೇಕು. ತಾಲೂಕು ದಂಡಾಧಿಕಾರಿಗಳದಿರಿ, 1 ತಿಂಗಳ 15 ದಿವಸ ನಮಗೆ ಬೇಕಾಗಿಲ್ಲ, ಆಗ್ತಿಲ್ಲ, ನಡೆಯಂಗಿಲ್ಲ. ಬರೋಬ್ಬರಿ 1 ವಾರದಾಗ ಜಾಗ ತೋರಿಸಿ ಬ್ಯಾನರ್ ಕಟ್ಟಬೇಕು ನೀವು. ಆ ಬ್ಯಾನರ್ಗೆ ನಾವು ಮಳೆ ಹಾಕ್ತು ಅಂತ ಹೇಳಿದ್ವು. ತಿಂಗಳ ಅಂದ್ರೆ ಇದನ್ನೇನೈತ್ರಿ, ಕೂಸು ಹುಟ್ಟು ಕಿತ್ತ ಕುಲಾಯಿ ಹೊಳಸ್ತಾರಂತಾರಲ್ಲ, ತಿಪ್ಪನಂದಂಗ ಆತ್ರಿ ಅದ. ತಿಂಗಳ ಗಂಟ್ಲೆ ಹೋಗುವಂಗಿಲ್ಲ. ಕೇವಲ ನಾವು 1 ವಾರ ನಿಮಗೆ ಟೈಮಿಂಗ್ ಕೊಡವ. ಗಪ್ಪನ ಅದು ಬೇಡ ಅಂದ್ರೆ ನಡ್ರಿ ಹೋರಾಟ ಮಾಡೋಣ. ಹೆಂಗ ಅವ್ರಿಗೂ ಒಂದು ಕಾಲಾವಕಾಶ ಕೊಡ್ಬೇಕಾಕೈತಿ. ಅಧಿಕಾರಿಗಳಿಗೆ ಕಾಲಾವಕಾಶ ಕೊಡಬೇಕು. ತಿಂಗಳಾಗೋದಿಲ್ಲ, 1 ವಾರದಾಗ. ಮುಖ್ಯ ಅಧಿಕಾರಿಗಳು 1 ವಾರ ಇಲ್ಲಿ ಜಾಗ ತೋರ್ಸ್. ಪಾಪ ಅವ್ರಿಗೆ ಬರೋದಿಲ್ಲ, ಪಾಪ ಅವ್ರು ಅಂಡರ್ದಾಗ ಬರೋದಿಲ್ಲ. ಅಂದ್ರೆ ಮುಖ್ಯ ಅಧಿಕಾರಿಗಳು ಬರ್ಬೇಕಲ್ಲ, ACನೂ ಬರ್ಬೇಕಾಗಿತ್ತ. ಯಾರೂ ಬಂದಿಲ್ಲ ಅಂದ್ರೆ ನಾವೇನ್ ತಿಳ್ಕೋಬೇಕು? ಅವ್ರನ್ನ ಯಾರು ಬೇಡ ಅಂದಾರೋ, ಸಣ್ಣ ಸಮಾಜ ಐತಿ, ಇವ್ರ ಕೈಲಿ ಏನು ಆಗೋದಿಲ್ಲ ಅಂತಂದಾರೋ. ಕರೆ ಕೊಡ್ಲಿ ನಾಳೆ, ಈಗಿಂದ ಕರೆ ಕೊಡೋನು. ಇಡೀ ರೋಡನ್ನ ಬಂದ್ ಮಾಡಿ ಬಿಡೋನು. ಹೋರಾಟಗಾರರು ಇವ್ರದೇನು 4 ಮಂದಿ ಕೂಡ್ಯಾರು, ಇವರಿಂದ ಹೋರಾಟ ಆಗೋದಿಲ್ಲ ಅಂತ ಯಾರೋ ಪ್ಲಾನ್ ಹಾಕಿರ್ಬೇಕು. ಅಧಿಕಾರಿಗಳು ಏನಾರ ಅವ್ರ ಜೋಡಿ ಅಂತ ಟಿಮ್ದಾಗ ಇರ್ಬೇಕು. ಅಂದಾಗ ನನಗೆ ಗೊತ್ತಾಗೈತಿ ಅದು ಬೇಡಾಗಿಲ್ಲ. ನಮಗೆ ಮುಖ್ಯ ಅಧಿಕಾರಿಗಳು ಬರ್ಬೇಕು, ಆ ಜಾಗ ತೋರಿಸ್ಬೇಕು, ಮುನ್ಸಿಪಾಲಿಟಿ ಜಾಗ ತೋರಿಸ್ಬೇಕು, ಅದಕ್ಕೆ ಸರ್ಕಲ್ ಅಂತ ಹೆಸರು ಹಾಕಬೇಕು, ಬ್ಯಾನರ್ ಕಟ್ಟಬೇಕು, ಶಾಶ್ವತ ಜಾಗ ತೋರಿಸ್ಬೇಕು. ಮುಖ್ಯ ಅಧಿಕಾರಿಗಳು ಇಲ್ಲಿ ಎಲ್ಲಿದ್ರು ಇಲ್ಲಿ ಕೆಲಸ ಬಿಟ್ಟು ಬರ್ಬೇಕು. ಇಲ್ಲಿ ಹೋರಾಟಗಾರರು ಬಿಟ್ಟು ಅವ್ರು ಮುನ್ಸಿಪಾಲಿಟಿ ಕುಂಡ್ರದೇನು ಹಂಗಿತ್ತ. ಅವ್ರು ನೀವು ಬರಾಕಾಗ್ಲಿಕ್ಕಂದ್ರೆ ಸರ್ಕಲ್ ಯಾಕೆ ರದ್ದುಗೊಳಿಸಿದ್ರಿ? ನೀವು ರದ್ದುಗೊಳಿಸ್ಬೇಕಾದ್ರೆ ಸಮಾಜದ ಮುಖಂಡರು ಕರಿಬೇಕಂತ ಒಂದು ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅಧಿಕಾರಿಗಳಿಗೆ. ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ರೆ ಓಡಿ ಬರ್ತಾರ. ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡಕತ್ತಿಲ್ಲ. ಮುನ್ಸಿಪಾಲಿಟಿಯಾಗ ನಾವು ಕಂಪ್ಲೇಂಟ್ ನಮ್ಮನ್ನ ಕೇಳಾರ್ದ ನಮ್ಮ ದೇಶಕ್ಕಾಗಿ ಹೋರಾಡಿದಂತ ಧೀಮಂತ ನಾಯಕನ ಸರ್ಕಾರವನ್ನು ನೀವು ಯಾಕೆ ತೆರವುಗೊಳಿಸಿದ್ರಿ? ಯಾರನ್ನ ಕೇಳಿ ತೆರವುಗೊಳಿಸಿದ್ರಿ? ಇವತ್ತು ನಿಮ್ಮ ಅಧಿಕಾರಿಗಳು ನಾವು ಕ್ವಶನ್ ಮಾಡ್ತು. ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರ ಅಧಿಕಾರಿಯನ್ನ ಕ್ವಶನ್ ಮಾಡ್ರಿ ಅಂತ ಬರೆದು ಕೊಟ್ಟಾರ ಸಂವಿಧಾನದೊಳಗ. ಅವ್ರಿಗೊಂದು ಸಂವಿಧಾನ ಬೇರೆ, ನಮಗೊಂದು ಬೇರೆ ಇಲ್ಲ. ಎಲ್ಲರಿಗೂ ಒಂದ ಕಾನೂನು. ಪ್ರತಿಯೊಬ್ಬರಿಗೆ ನಮ್ಮನ್ನ ಕರಿಲಾರ್ದ ಸರ್ಕಲ್ ಅನ್ನ ತೆರವುಗೊಳಿಸಕ್ ಹಕ್ಕು ಯಾರು ಕೊಟ್ಟರು? ಅವ್ರಿಗೆ ಆದೇಶ ಮಾಡಿದವ್ರು ಯಾರು? ಅವ್ರೆಲ್ಲರೂ ಬರ್ಬೇಕಿಲ್ಲಿ, ಇಲ್ಲಿ ಇಮಿಡಿಯೇಟ್ಲಿ ಬರ್ಬೇಕು. ಅವ್ರು ಬರೋ ತಕ್ಕ ಹೋರಾಟ ನಾವು ಮುಂದುವರೆಸವ್ರು. ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಐತಿಲ್ಲಪ್ಪ? ಕೈರಿ ಫೋನ್ ಹಾಕ್ರಿ, ಎಲ್ಲಾರು ಕೈರಿ. ರೈತ ಸಂಘದವ್ರು ಕರ್ಸುನು, ಎಲ್ಲಾರನ್ನು ಕೊಡ್ರಿ. ಮಾನ್ಯ ತಹಶೀಲ್ದಾರ್ ಸಾಹೇಬರು ಕರೆಯಕ್ಕೆ ಹೋಗ್ಕಟ್ಟು ಬಂದಾರ, ಅವ್ರಿಗೆ ಗೌರವ ಕೊಡೋಣ. ಸರ್ 10 ನಿಮಿಷ ನೀವು ವೇಟ್ ಮಾಡ್ರಿ. ಮುಖ್ಯ ಅಧಿಕಾರಿಗಳು ನಿಮ್ಮ ಅಂಡರ್ದಾಗ ಅವ್ರು ಬರ್ತಾರಿಲ್ಲ ಗೊತ್ತಿಲ್ಲ, ಬರ್ತಾರ. SP ಸಾಹೇಬ್ರಾದ್ರು ಬರ್ತಾರ, DCI ಸಾಹೇಬ್ರಾದ್ರು ಬರ್ತಾರ. ಇಡೀ ಜಿಲ್ಲಾನೇ ಬಂದ್ ಕರೆ ಕೊಟ್ಟು ಅಂದ್ರೆ ಎಲ್ಲಾರು ಬರ್ತಾರ. ಅವ್ರೆಲ್ಲಾರು ಬರ್ಬೇಕ್ರಿ. ಮುಖ್ಯ ಅಧಿಕಾರಿಗಳು ಬರ್ಬೇಕು. ಮುನ್ಸಿಪಾಲಿಟಿ ಜಾಗ ತೋರಿಸ್ಬೇಕು, ಸರ್ಕಲ್ ಶಾಶ್ವತ ಸರ್ಕಲ್ ತೋರಿಸ್ಬೇಕು. ಆ ಜಾಗಕ್ಕೆ ಬ್ಯಾನರ್ ಕಟ್ಟಬೇಕು. ಪೊಲೀಸ್ ಸ್ಟೇಷನ್ದಾಗ ಏನೋ ಬ್ಯಾನರ್ ಐತತ್ತ, ಇಮಿಡಿಯೇಟ್ಲಿ ಬ್ಯಾನರ್ ಹೊರಗೆ ಬಿಡಬೇಕು. ಯಾರಪ್ಪಂದೇನು ಬಿಡೇ ಇಲ್ಲ. ಕಾನೂನು ಚೌಕಟ್ಟಿನಳು ಹೋರಾಟ ಮಾಡಾಕತ್ತು. ಕಾನೂನು ನಾವು ಉಲ್ಲಂಘನೆ ಮಾಡಿಲ್ಲ. ಸಾರ್ವಜನಿಕ ಯಾವುದೇ ವಾಹನಗಳಿಗೆ ತೊಂದರೆ ಕೊಟ್ಟಿಲ್ಲ. ನಾಡಿನ ಎಲ್ಲ ಮುಕ್ತವಾಗಿ ಮಾಲಿಂಪುರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಹೋರಾಟ ಮಾಡ್ಬೇಕಾಗ್ತದೆ. ಇಮಿಡಿಯೇಟ್ಲಿ ಈಗ ಮುಖ್ಯ ಅಧಿಕಾರಿಗಳು ಬರಬೇಕು. ಈಗ
ಅಮ್ಮ ತಾಲೂಕು ದಂಡಾಧಿಕಾರಿಗಳಂದ್ರ ದೊಡ್ಡ ಡಿಸಿ ಇದ್ದಂಗ ತಾಲೂಕಿಗೆ ಡಿಸಿ ಅವ್ರ ಬಂದಾರಂದ್ರ ಮುಖ್ಯ ಕೆಲಸ ಡಿಸಿಗಿಂತ ದೊಡ್ಡವ್ರ ಅಂತವ್ನ ಬಾಳ ಮಂದಿ ನೋಡೇನ ಮುಖ್ಯಾಧಿಕಾರಿನ ಮುನ್ಸಿಪಾಲಿಟಿನ ಮುಖ್ಯ ಹಾಕ್ತಂತಮ್ಮ ಬರ್ಬೇಕ್ನಿ ನಿನ್ನಂಗ್ ಲಂಚ ಕೊಟ್ಟ ಅಧಿಕಾರಿ ಆಗಿಲ್ಲ ನಾವ ಯಾರ ಕಡೆ ₹1 ತಿನ್ನಂಗಿಲ್ಲ ಇಡ್ಲಿಲ್ಲ ಇಲ್ಲ ಅಂದ್ರ ಎಲ್ಲೆಲ್ಲಿ ಏನೇನು ಎಲ್ಲವನ್ನ ಹೊರಗೆ ಹಾಕ್ತವ ಒಬ್ಬ ಲಮಾನಿ ಸಮಾಜದ ಒಬ್ಬ ಭವಿ ಒಡ್ಡರ ಸಮಾಜದ ಒಬ್ಬ ಹೋರಾಟಗಾರಿಗೆ ಅವಮಾನ ಮಾಡ್ತೀರಿ ಗೊತ್ತಾಗೋದು ನಾಚಿಕೆ ಆಗೋದಿಲ್ಲ ನಿಮಗೆ ಅಧಿಕಾರಿಗಳಿಗೆ ಒಬ್ಬ ಹೋರಾಟಗಾರನ ಬಗ್ಗೆ ಇತಿಹಾಸ ಗೊತ್ತಿಲ್ಲ ನಿಮಗ ಸರ್ಕಾರವನ್ನ ರದ್ದುಗೊಳಿಸಿದ್ರಿ ಸರ್ಕಾರ ಸಾರ್ವಜನಿಕರಿಗೆ ತೊಂದರೆ ಆಗೋದಿತ್ತಂದ್ರ ಮುಖಂಡರ ಕರೆಸಿ ಮೀಟಿಂಗ್ ಮಾಡಿ ನಾವು ಹೂ ಅಂದಾಗ ತೆಗಿಬೇಕಾಗೈತಿ ಅದನ್ನ ಬಿಟ್ಟು ಏನ್ ನಡೆಸೇರಿ ನೀವು ಮುಖ್ಯಾಧಿಕಾರಿಗಳು ಬರ್ತಾರೋ ಇಲ್ಲ ಕೇಳ್ರಿ ಯಾರ ನಂಬರ್ ಐತೋ ಮುನ್ಸಿಪಾಲಿಟಿ ಅವ್ರದಾರ ಯಾರು ಸಾಯಿಬಿಡ ಅವ್ರ ಪಾಪ ಅವ್ರ ಕೆಲಸ ಅವ್ರ ಮನವಿ ತಗೊಳಕ್ ಬಂದಾರ ಸರ್ ಅವ್ರನ್ನ ಕರೆಸ್ರಿ ಸರ್ ಬ್ಯಾಡ್ರಿ ನೀವು ಕರೆಸ್ರಿ ನೀವು ಕರೆಸ್ರ ಬರ್ತಾರ ನಾವು ನೋಡಪ್ಪ ಸಾರ್ವಜನಿಕವಾಗಿ ಮುಕ್ತ ಹೋರಾಟ ಮಾಡಕತ್ತು ಯಾವ ಸಾರ್ವಜನಿಕರಿಗೆ ತೊಂದರೆ ಕೊಡಾಕತ್ತಿಲ್ಲ ಯಾರಿಗೂ ವಾಹನಗಳಿಗೂ ತೊಂದರೆ ಕೊಡಾಕತ್ತಿಲ್ಲ ಗೌರವದಿಂದ ತಾಲೂಕು ದಂಡಾಧಿಕಾರಿಗಳು ಬಂದಾರು ಗೌರವ ಮಾಡಿದ್ದು ಸ್ವಾಗತ ಮಾಡಿದ್ದು ಎಲ್ಲ ಹೇಳಿದ್ದು ಅವ್ರು ಹೇಳ್ದಂಗ ನಾ ಕೇಳಿದ್ದು ತಿಂಗಳ ಗಂಟ್ಲೆ ಕೋಳಿ ಕೇಳಿ ಮಸಾಲೆ ಅರಿಯುವುದಲ್ಲ 10 ದಿನ ನೀವು ಕೂತ್ರ ಏನ್ ಮಾಡ್ಯಾರು ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಯಾರತ್ತೆ ಅಂದ್ರ ಮುಖ್ಯ ಅಧಿಕಾರಿಗಳು 10 ದಿವಸ ಮುನ್ಸಿಪೇಟೆಗೆ ಇದ್ದಿರಕ್ಕಿಲ್ಲ ಮುನ್ಸಿಪೇಟೆಗೆ ಮುಖ್ಯ ಅಧಿಕಾರಿಗಳು ಇದ್ದಿರಕ್ಕಿಲ್ಲ ಅಂತ ನೌಕರಿ ಮಾಡಾಕ ರಜೆ ಮ್ಯಾಗ ಹೋಗಿರ್ತಾರ ಅರ್ಜುನ ಬಂಡಿ ಒಟ್ಟರು ಹೋರಾಟ ಕೂತಿದ್ದ ಮುಖ್ಯ ಅಧಿಕಾರಿಗಳಿಗೆ ಗೊತ್ತಿಲ್ಲ ಎಂತ ಅಧಿಕಾರಿ ನೋಡ್ರಿ ಅವ್ರು ಕೇಳ್ತಾ ಇದ್ದೀನಿ ತತ್ವ ಮುಕ್ತಿಯ ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರವಾಗಿರತಕ್ಕಂಥ ಜಗದ್ಗುರು ಮಹಾಲಿಂಗೇಶ್ವರರ ಕರ್ತಗತಿಗೆ ತ್ರೀಕರಣ ಪೂರ್ವಕವಾಗಿ ವಂದಿಸುತ್ತ ಈ ದೇಶಕ್ಕೆ 800 ಜನ ಸೈನಿಕರನ್ನ ಕಟ್ಟಿಕೊಂಡು ಗುಂಪು ಕಟ್ಟಿಕೊಂಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಿಚ್ಚುಗತಿ ಚನ್ನಬಸವ ಹಲವಾರು ಜಾತಿ ಮತ ಪಂಥ ಸಣ್ಣವ ದೊಡ್ಡವ ಅನ್ನಲಾರ್ದ ಪ್ರತಿಯೊಂದು ಸಮುದಾಯದ ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನವನ್ನು ಕೊಟ್ಟಿರ್ತಕ್ಕಂಥ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕಿತ್ತೂರು ನಾಡಿಗೋಸ್ಕರ ಹೋರಾಡಿರ್ತಕ್ಕಂಥ ಧೀಮಂತ ಹುತಾತ್ಮ ನಾಯಕರಾಗಿರತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಆಪ್ತ ಸ್ನೇಹಿತನಾಗಿರ್ತಕ್ಕಂಥ ಬಿಚ್ಚುಗತಿ ಚನ್ನಬಸವ ಹಲವಾರು ನಾಯಕರು ಇವತ್ತು ಈ ದೇಶಕ್ಕೆ ಸ್ವತಂತ್ರಕ್ಕಾಗಿ ಬರೀ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ ಇಡೀ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿರತಕ್ಕಂಥ ಸೇನಾನಿಯಾಗಿರತಕ್ಕಂಥ ಶಬ್ದವೇದಿ ಶೂರ ಧೀರನಾಗಿರ್ತಕ್ಕಂಥ ಎಲ್ಲನ್ನ ಸರಕಲ್ಲವನ್ನ ಮಹಾಲಿಂಗಪುರದ ಪುರಸಭೆಯ ಮುಖ್ಯ ಅಧಿಕಾರಿಗಳು ತೆರವುಗೊಳಿಸಿರ್ತಕ್ಕಂಥ ಯಾಕಪ್ಪ ಅಂತಂದ್ರ ಇವತ್ತು ಹುಟ್ಟಿ ನಾಳೆ ಸತ್ತಿರ್ತಕ್ಕಂಥ ನಾಯಕನ ಸರ್ಕಲ್ ಅಲ್ಲ ಈ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ದೇಶದ ನಾಯಕನಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರರಾಗಿರ್ತಕ್ಕಂಥ ಬೆಳವಡಿಯ ಶಬ್ದವೇದಿ ಎಲ್ಲನ್ನ ಸರ್ಕಲ್ ಅನ್ನ ಮಾಡಿದ್ರೆ ಈ ಮುನ್ಸಿಪಾಲಿಟಿಯ ಕಾರ್ಯದರ್ಶಿಗಳು ಮುನ್ಸಿಪಾಲಿಟಿಯ ಮುಖ್ಯ ಅಧಿಕಾರಿಗಳು ತೆರವುಗೊಳಿಸಿರ್ತಕ್ಕಂಥ ಯಾರು ತೆರವುಗೊಳಿಸಿದ್ರು ಯಾವ ಕಾರಣಕ್ಕೆ ತೆರವುಗೊಳಿಸಿದ್ರು ಆ ಆದೇಶವನ್ನು ಕೊಡಬೇಕು ದೇಶಕ್ಕಾಗಿ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಬದ್ಧವಾಗಿ ಪುಣಾದಲ್ಲಿ ಕೊರೆಗಾಂವ್ ಅಂತಕ್ಕಂಥ ಹುತಾತ್ಮರ ಜನವರಿ 1ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತವಾಗಿರುವವರೆಗೂ ಪುಣಾದ ಕೊರೆಗಾಂವಕ್ಕೆ ಹೋಗಿ ಆ ವೀರ ಸ್ತಂಭಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಇವತ್ತು ಸಂವಿಧಾನ ಶಿಲ್ಪಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ವಿರೋಧವನ್ನು ಮಾಡಿ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಲಮಾನಿ ಸರ್ ಅವರು ಬೆಳವಡಿ ಒಟ್ಟರೆಲ್ಲನ ಸರ್ಕಲ್ವನ್ನ ತೆರವುಗೊಳಿಸಿದ್ದಾರೆ ಇವತ್ತು ಬಂಧುಗಳೇ ಈ ದೇಶಕ್ಕಾಗಿ ಈ ನಾಡಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಧೀಮಂತ ನಾಯಕರ ಸರ್ಕಲ್ವನ್ನು ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಮುಖ್ಯ ಅಧಿಕಾರಿ ಹೇಳಿರ್ತಕ್ಕಂಥ ಪ್ರತಿಯೊಂದು ಹಳೆ ರೋಡದಲ್ಲಿ ನೋಡ್ರಿ ಪ್ರತಿಯೊಂದು ಹೆದ್ದಾರಿಯಲ್ಲಿ ಇವತ್ತು ಒಬ್ಬ ರಾಜಕಾರಣಿದಾಗಲಿ ಒಬ್ಬ ಲೀಡರ್ದಾಗಿ ಸರ್ಕಲ್ ಮಾಡ್ತೀರಿ ಆದ್ರ
ಈ ಮಾಲಿಂಗಪುರದ ಮುನ್ಸಿಪೇಟೆಯಲ್ಲಿ ದಾಖಲೆ ಇರ್ತಕ್ಕಂಥ ಪ್ರತಿಯೊಂದು ದಾಖಲೆಗಳನ್ನು ತಂದು ಕೊಡಬೇಕು ಸರ್ಕಲ್, ಇಲ್ಲಾಂದ್ರೆ ಎಲ್ಲವನ್ನ ತೆರವುಗೊಳಿಸ್ಬೇಕು. ಯಾಕಂದ್ರೆ ಬೆಳವಡಿ ಒಟ್ಟಾರೆ ಎಲ್ಲನ ಸರ್ಕಲ್ವನ್ನೇ ಯಾಕೆ ನೀವು ತೆರವುಗೊಳಿಸಿದ್ರಿ? ಯಾವ ಕಾರಣಕ್ಕೆ? ನಿಮಗೆ ಆದೇಶ ಮಾಡಿರ್ತಕ್ಕಂಥ ಅಧಿಕಾರಿ ಯಾರು? ಅದನ್ನ ನಮಗೆ ಹೇಳಬೇಕಾಗ್ತದ ಬಂಧುಗಳೇ. ಒಟ್ಟಿನೊಳಗೆ ನಾವು ಜಾತಿ ಮತ ಪಂಥ ಸಣ್ಣವ ದೊಡ್ಡವನಲಾರ್ದ ಪ್ರತಿಯೊಂದು ಸಂಘಟನೆಯವರ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ, ದೇಶ ಕಾಯುವಂತ ಸೈನಿಕರು, ಅದು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದವರು, ಎಲ್ಲಾ ಸಂಘಟನೆಯವರು ಬಂದು ಇಲ್ಲಿ ಹೋರಾಟಕ್ಕೆ ಪಾಲ್ಗೊಂಡಾರಂದ್ರ ಈ ದೇಶ ಕಾಯುವಂತ ಸೈನಿಕರು ಎಂತವ್ರಿದ್ರು ಅಂತಕ್ಕಂಥ ಮಾತು ಬಂಧುಗಳೇ. ಅದಕ್ಕಾಗಿ ದಯವಿಟ್ಟು ಮುಖ್ಯ ಕಾರ್ಯಾಧಿಕಾರಿಗಳಿಗೆ, ಮುಖ್ಯ ಅಧಿಕಾರಿಗಳಿಗೆ ಹೇಳ್ತಾ ಇದೀವಿ, ನಾವು ಬೆಳವಡಿಯ ಒಟ್ಟಾರೆ ಎಲ್ಲ ಸರ್ಕಲ್ಗೆ ಹೋಗೋದ್ರೊಳಗೆ ನಿಮ್ಮ ತಾಲೂಕು ದಂಡಾಧಿಕಾರಿಗಳು ಬರಬೇಕು, ವಿಭಾಗಾಧಿಕಾರಿಗಳು ಬರಬೇಕು, CPI ಅವರು ಬರಬೇಕು. ಮೊನ್ನೆ ನಮ್ಮ ಅರ್ಜುನ ಬಂಡಿವಟ್ರ ಅವರನ್ನು ಬಂಧನೆ ಮಾಡಿ ಬಿಡುಗಡೆ ಮಾಡಿರ್ತೀರಿ. ಅದು ಯಾವ ಕಾರಣಕ್ಕೆ ನಿಮ್ಮ ಮುಖ್ಯ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟರು? ಒಂದು, ಒಬ್ಬ ಹೋರಾಟಗಾರ ಕಾಲಲ್ಲಿ ಶಕ್ತಿ ಇರ್ಲಕ್ಕಂತ ಅಂಗವಿಕಲ ಒಬ್ಬ ಹೋರಾಟ ಮಾಡ್ತಾ ಇದ್ದಾನೆ, ಕಾಲುಗಳು ಇತ್ತವ್ರು ಹೋರಾಟ ಮಾಡ್ತಾ ಇಲ್ಲ, ಅಂಗವಿಕಲ ಹೋರಾಟ ಮಾಡ್ತಾನೆ, ನಿತ್ಯ ನಿರಂತರವಾಗಿ 10 ದಿನಗಳ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಅರ್ಜುನ ಬಂಡಿವಟ್ಟರ್ ಅವರಿಗೆ, ಅರ್ಜುನ ಬಂಡಿವಟ್ಟರಿಗೆ ಎಲ್ಲಾರು ಜೋರಾದ ಚಪ್ಪಾಳೆ ಬೈರಿ. ಅಂತ ಹೋರಾಟಗಾರನ ಮೂಲೆ ಗುಂಪು ಮಾಡಲಿಕ್ಕೆ ಪಕ್ಷದವರು, ಗುಲಾಮರು, ಲೀಡರ್ಗಳು ಬಂದು ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದೀವಿ. ಯಾವ ಲೀಡರ್ದು, ಯಾವ MLA, ಯಾವ ವಿರೋಧ ಪಕ್ಷದವ್ರದ್ದು ಯಾರ್ದು ನಮಗೆ ಬಿಡೇ ಇಲ್ಲ. ನಾವು ದೇಶಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಬೆಳವಡಿ ಒಟ್ಟಾರೆ ಎಲ್ಲ ನನಗೋಸ್ಕರ ಅಷ್ಟೇ ಹೋರಾಟ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಏನ್ ಸಿಗಬೇಕಂದ್ರೆ ಬೆಳವಡಿ ಒಟ್ಟಾರೆ ಎಲ್ಲ ನನ್ನ ಸರ್ಕಲ್ ಎಲ್ಲಿ ನಾವು ಪೂಜೆ ಮಾಡಿರ್ತೀವೋ ಅಲ್ಲೇ ಆಗಬೇಕು. ಮುಖ್ಯ ಅಧಿಕಾರಿಗಳು ಬರಬೇಕು, ನಮಗೆ ಪರ್ಮಿಷನ್ ಕೊಡಬೇಕು. ಇಲ್ಲಾಂದ್ರೆ ಮುನ್ಸಿಪೇಟೆಯನ್ನ ನಾವು ಮುತ್ತಿಗೆ ಹಾಕುವಂತ ಕಾಲಮಾನ ಬರ್ತದೆ. ಈ ರಾಜ್ಯದ 31 ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕುಗಳಿಗೆ ಕರೆ ಕೊಟ್ಟರೆ ಇಡೀ ಕರ್ನಾಟಕವನ್ನು ಬಂದ್ ಮಾಡ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಇರ್ತಕ್ಕಂಥ ಶಿತ್ವನ ಬೆಳವಡಿ ಒಟ್ಟಾರೆ ಎಲ್ಲ ನನ್ನ ಭಾವ ಪುತ್ಲಿಗೆ ಈ ಸರ್ಕಾರದಿಂದ ಅನುದಾನಗಳನ್ನು ಬಿಡುಗಡೆ ಮಾಡಿಸಬೇಕು. ನಾವು ಹೇಳಿರ್ತಕ್ಕಂಥ ಜಾಗದಲ್ಲೇ ಸರ್ಕಲ್ ಆಗಬೇಕಂತ ನಮ್ಮ ಹೋರಾಟ ಇದೆ. ನಮ್ಮನ್ನ ಕರೆಸಿ ಮಾತನಾಡಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲಾ ಹೋರಾಟಗಾರರಿಗೂ ಅನಂತ ಕೋಟಿ ಶರಣಾರ್ಥಿ. ತಮ್ಮ ಸಮಾಧಾನ. ನಮ್ಮ ಸರ್ಕಲ್ ಎಲ್ಲಿ ಆಗ್ಬೇಕಂದ್ರೆ ಪೊಲಿಟಿಷಿಯನ್ ಎದುರಿಗೇನ ಆಗಬೇಕು. ಪೊಲೀಸರು ಕಾನೂನು ಯಾರು ಗೌರವಿಸ್ತಾರಲ್ಲ, ಸ್ಟೇಷನ್ದಾಗ ಒಂದು ಎಲ್ಲಾರು ಹೋಗ್ತೀರಿ ನೀವೆಲ್ಲ ಸಂಘಟಕರಾದಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನೈತಿ, ಸ್ಟೇಷನ್ದಾಗ ಬರೆದಿರ್ತಕ್ಕಂಥ ಯಾರು ಕಾನೂನು ಗೌರವಿಸ್ತಾರೋ ಅವರನ್ನು ನಾವು ಗೌರವಿಸ್ತೀವಿ ಅಂತಕ್ಕಂಥ ಕಾನೂನು ಉಲ್ಲಂಘನೆ ಮಾಡ್ತಾ ಇಲ್ಲ. ಕಾನೂನು ಚೌಕಟ್ಟಿನಲ್ಲೇ ಪರ್ಮಿಷನ್ ತಗೊಂಡು ಹೋರಾಟ ಮಾಡಕತ್ತೀವಪ್ಪ. ಯಾರಪ್ಪಂದೇನು ಬಿಡೇ ಇಲ್ಲ. ಪೊಲೀಸರಿಗೊಂದು ಕಾನೂನು, ನಮಗೊಂದು ಕಾನೂನು ಇಲ್ಲ. ನಮಗೂ ಕಾನೂನು ಒಂದಾದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕಾರಣಿಗಳಿಗೆ ಒಂದ ಸಂವಿಧಾನ, ನಮಗೂ ಒಂದ ಸಂವಿಧಾನ ಕೊಟ್ಟಾರು. ಕಾನೂನು ಚೌಕಟ್ಟಿನಲ್ಲೇ ಹೋರಾಟ ಮಾಡ್ತಾ ಇದ್ವಿ, ಕಾನೂನು ವಿರೋಧ ಮಾಡ್ತಾ ಇಲ್ಲ. ಗೌರವದಿಂದ ಅವರು ನಡ್ಕೋಬೇಕು. ಇಲ್ಲಿ ಹೋರಾಟಗಾರರನ್ನ ಮುತ್ತಿಗೆ ಹಾಕೋದಾಗ್ಲಿ, ಬಂಧನ ಮಾಡೋದಾದ್ರೆ ನಿಮಗ ಪರ್ಮಿಷನ್ ತರಬೇಕು, ವಾರೆಂಟ್ ತರಬೇಕು. ನಮ್ಮ ಮ್ಯಾಗ ಕೇಸ್ ಮಾಡೋದಿದ್ರೆ ವಾರೆಂಟ್ ಇಲ್ದ ನೀವೇನು ಮಾಡುವಂಗಿಲ್ಲ. ನಾವು ಮುಕ್ತವಾಗಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಪರ್ಮಿಷನ್ ತಗೊಂಡಿದ್ದು DC ಪರ್ಮಿಷನ್ ಕೊಟ್ಟಾನ್, SP ಪರ್ಮಿಷನ್ ಕೊಟ್ಟಾರ, ತಹಸೀಲ್ದಾರ್ ಪರ್ಮಿಷನ್ ಕೊಟ್ಟಾರ, ಮುಖ್ಯ ಅಧಿಕಾರಿ ಪರ್ಮಿಷನ್ ಕೊಟ್ಟಾರ. ಇನ್ಯಾರ್ದು ಬೇಕು ಪರ್ಮಿಷನ್? ಯಾರ್ದು ಬೇಕಪ್ಪ? ತಮ್ಮ, ನೀ ಬದುಕಬೇಕಾದ್ರೆ, ನಾ ಬದುಕಬೇಕಾದ್ರೆ, ರಾಜಕಾರಣಿಗಳು ಬದುಕಬೇಕಾದ್ರೆ, ಇಡೀ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ರೈತ ಒಬ್ಬ ದೇವ್ರ, ದೇಶ ಕಾಯುವಂತ ಸೈನಿಕರ ಅವರ ಬೆಂಬಲ ನಮಗದಾರಂದ್ರ ಎಲ್ಲಿ ನಾವು ಪೊಲಿಟಿಷಿಯನ್ ಎದುರಿಗೇನ ಕ್ರಾಂತಿವೀರ ಬೆಳವಡಿ ಒಡ್ಡಾರ ಎಲ್ಲನ್ನು ಸರ್ಕಲ್ ಮಾಡ್ತು. ಯಾ ಲೀಡರ್ ಬರ್ಲಿಕ್ಕೆ ನಡಿತೈತಿ? ಸನ್ಯಾಸಿ ಅದನ್ನ ಯಾವಾಗೂ ಸಲಾಮ್ ಹೊಡಿಯೋದಲ್ಲ. ನಿಂಬಿಕಾಯಿ ದಾರ ಚೀಟಿ ಚಿಪ್ಪಾಟಿ ಕೊಡು ಸನ್ಯಾಸಿ ಅಲ್ಲ. ಏನಿದ್ರು ಹುಟ್ಟು ಹೋರಾಟಗಾರ ಅದನ್ನ ಯಾರಪ್ಪನ ಬಿಡೇ ಇಲ್ಲ. ಹಿಂಗ ನಾವು ಹಿಂದಕ್ಕೆ ಅಂಜೆ ರಾಜಕಾರಣಿಗಳಿಗೆ ಅಂಜೆ ಲೀಡರ್ಗಳಿಗೆ ಅಂಜೆ ಮೂಲಿ ಗುಂಪು ಮಾಡ್ಯಾರ. ಅಂಗವಿಕಲ ಹೋರಾಟ ಮಾಡತ್ತಾನ, ಅವಂಗ 10 ದಿವಸ ಮುನ್ಸಿಪೇಟೆ ವಸ್ತಿ ಬಿತ್ತು ಹೋರಾಟ ಮಾಡ್ತಾನಂದ್ರ ನೀವೆಲ್ಲ ಕಾಲಿತ್ತವ್ರು ಎಲ್ಲಿದ್ದೀರಿ?
ತಾವ ಅಂಗವಿಕಲನಾಗ ಮುತ್ತಿಗೆ ಹಾಕುವುದು, ಅಂಗವಿಕಲನ ಏನ್ ಮಾಡೋದು, ಅರಸನ ಬಂಡಿ ಹೊಡ್ರಿ ಅವ್ರ ನಿನಗೆ ಅಟ್ಟು ಕೊಡ್ತಾನು ಇಟ್ಟು ಕೊಡ್ತಾನು. ರಾಜಕಾರಣಿ ಇದ್ರ ಅವಂಗಿರ್ಬೇಕ, ಲೀಡರ್ ಇದ್ರ ಅವಂಗಿರ್ಬೇಕ. ನಾವ್ ಯಾವ ಲೀಡರ್ದು ತಿಂದಿಲ್ಲ, ಯಾವ MLA ತಿಂದಿಲ್ಲ ತಮ್ಮ. ನಮ್ಮದು ಹೋರಾಟ ಏನೈತಿ, ದೇಶಕ್ಕಾಗಿ ಹೋರಾಟಕ್ಕೆ ಮಾಡಿರ್ತಕ್ಕಂಥ ಬೆಳವಡಿ ಒಡ್ಡರೆಲ್ಲನ್ನ, ಸಂಗೊಳ್ಳಿ ರಾಯಣ್ಣ, ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದೊಳಗ ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಧೀಮಂತ ನಾಯಕರ ಇಂಥವ್ರೆಲ್ಲಾರು ಇದ್ರು. ಮಲ್ಲಪ್ಪ ಶೆಟ್ಟಿ, ವೆಂಕನಗೌಡ್ರಿ ಈಗೂ ಅದಾರ. ಒಬ್ಬ ಹೋರಾಟಗಾರದಾನು, ಒಬ್ಬ ಹೋರಾಟಗಾರ ದೇಶಕ್ಕಾಗಿ ಹೋರಾಟ ಮಾಡತ್ತಾನು. ಅಂತವ್ ಬೆಂಬಲ ಕೊಡೋದು ಬಿಟ್ಟು ಯಾರ್ಯಾರೋ ಮಾತು ಕೇಳಿ ಮನ್ಯಾಗ ಕೂತವ್ರ ಮನ್ಯಾಗ ಶಕುನಿ ಕೆಲಸ ಅಂದ್ರ ಹಚ್ಚುದು ತುಚ್ಚುದು, ಇಂಥವ್ರೆಲ್ಲ ಶಕುನಿ ಕೆಲಸ ನಡೀದಲ್ಲ. ದೇಶ ರಾಮ ರಾಜ್ಯ ಆಗೈತಿ, ರಾಮನ ರಾಜ್ಯ ಆಗಬೇಕ. ಜಗದ್ಗುರು ಮಹಾಲಿಂಗೇಶ್ವರ ತಪ ಮಾಡಿರ್ತಕ್ಕಂಥ ಪುಣ್ಯಕ್ಷೇತ್ರ ಐತಿ, ಯಾರಪ್ಪಂದು ಬಿಡೇ ಇಲ್ಲ. ಮಹಾಲಿಂಗೇಶ್ವರಕ್ಕೆ ಶರಣ ಹೋದ್ರ ಏನೆಲ್ಲ ಕೊಡ್ತಾನ ದೇಶಕ್ಕಾಗಿ. ಅದಕ್ಕಾಗಿ ಎಲ್ಲರ ಪಾದಯಾತ್ರೆ ಒಳಗ ನಮಗ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಜೈಕಾರ, ಸಂಗೊಳ್ಳಿ ರಾಯನಿಗೆ ಜೈಕಾರ, ಕಿತ್ತೂರು ರಾಣಿ ಚೆನ್ನಮ್ಮ ಜೈಕಾರ. ಯಾವ ಲೀಡರ್ಗೆ ಜೈಕಾರ ಇಲ್ಲ, ಯಾವ MLA ಗೆ ಜೈಕಾರ ಇಲ್ಲ, ಯಾವ CM ಇದ್ರ ತನ್ನ ಪೂರ್ತಕ್ಕಿರ್ಬೇಕು, ಯಾರ್ದೇನು ಬಿಡೇ ಇಲ್ಲ. ಯಾವಾರ ಲೀಡರ್ಗೆ ಜೈಕಾರ ಹಾಕುದ್ರ ಮೈಕ್ ಮುಟ್ಟುವಂಗಿಲ್ಲ. ಬೆಳವಾಡಿ ಒಡ್ಡರೆಲ್ಲನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಹಾ ಹೇಳ್ರಿ ಹೇಳ್ರಿ. ಆ ಎಲ್ಲನ್ನ ಒಂದು ಸರ್ಕಲ್ ಅನ್ನ ಮಾಲಿಂಪುರದಲ್ಲಿ ಹಾವೇರಿ ರೋಡಿನಲ್ಲಿ ನಿರ್ಮಾಣ ಮಾಡಿದ್ದೀವಿ. ಅದನ್ನ ಮಾನ್ಯ ಶಾಸಕರಾಗಿರತಕ್ಕಂಥ ಸಿದ್ದು ಸೌದಿ ಅವರು ಪೂಜೆ ಮಾಡಿರ್ತಕ್ಕಂಥ ಜಾಗ. ಅದನ್ನ ಪುರಸಭೆಯ ಮುಖ್ಯಾಧಿಕಾರಿಗಳು, ಮಾಲಿಂಪುರದ ಪುರಸಭೆಯ ಮುಖ್ಯಾಧಿಕಾರಿಗಳು ಆ ಸರ್ಕಲವನ್ನು ತೆರವುಗೊಳಿಸಿದ್ರು. ಯಾಕೆ ತೆರವುಗೊಳಿಸಿದ್ರು ಅಂತ ನಮ್ಮ ಯುವಕರು ಕೇಳಿದಾಗ, ಅದಕ್ಕೆ ನಮ್ಮ ಹೋರಾಟಗಾರರು ಕೇಳಿದ ಕೂಡಲೇ ಅವ್ರು ಹೇಳ್ತಾರೆ, ರೋಡ್ನಲ್ಲಿ ಹಾವೇ ರೋಡಲ್ಲಿ ಸರ್ಕಲ್ ಇರಲ್ಲ ಅಂತ ಒಂದು ವಿಚಾರ ತಮ್ಮ ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆ ಹಲವು ತಾಲೂಕುಗಳಲ್ಲಿ ನೋಡ್ರಿ ಹಾವೇ ರೋಡದಲ್ಲೇ ಸರ್ಕಲ್ಗಳಿರೋದು. ನಿನ್ನೆ ಹುಟ್ಟಿ ಇವತ್ತು ಸತ್ತಿರ್ತಕ್ಕಂಥ ನಾಯಕರ ಸರ್ಕಲ್ ಅಲ್ಲ, ಯಾರೋ ಒಬ್ಬ MLA ಸರ್ಕಲ್ ಅಲ್ಲ, ಒಬ್ಬ ಲೀಡರ್ ಸರ್ಕಲ್ ಅಲ್ಲ. ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಒತ್ತಿ ಇಟ್ಟಿರ್ತಕ್ಕಂಥ, ಕಂಬಳಿಯನ್ನ ಹಾಸಿ ಕಿವಿ ಕೊಟ್ಟರೆ ಈ ದೇಶದ ಬ್ರಿಟಿಷರು ಇಲ್ಲೇ ಬರ್ತಾ ಇದ್ದಾರಂತ ಮುನ್ನೆಚ್ಚರಿಕೆ ನೀಡತಕ್ಕಂಥ ಸಂಗೊಳ್ಳಿ ರಾಯಣ್ಣನಿಗೆ ಮಾರ್ಗದರ್ಶನ ನೀಡತಕ್ಕಂಥ ಏಕೈಕ ವ್ಯಕ್ತಿ ಯಾರಿದ್ರೆ ಅದು ಶಬ್ದವೇದಿ ಯಲ್ಲಣ್ಣ ಅಂತಕ್ಕಂಥ ಅಂತ ಧೀಮಂತ ನಾಯಕನ ಸರ್ಕಲ್ ಇವತ್ತು ನಿರ್ಮಾಣ ಮಾಡಿದ್ದೀವಿ. 3 ಸಲ ತೆರವುಗೊಳಿಸಿರ್ತಕ್ಕಂಥ ಅಧಿಕಾರಿಗಳು, ಆ ಅಧಿಕಾರಿಗಳಿಗೆ ಒಂದು ನಾವು ಮನವಿ ಮಾಡ್ಕೋತಾ ಇದ್ದೀವಿ, ನಿಮಗೆ ತೆರವುಗೊಳಿಸ್ಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು? ಮಾನ್ಯ ಶಾಸಕರು ಒಂದು ಸರ್ಕಾರ ಇದ್ದಂಗೆ ಶಾಸಕರು ಪರ್ಮಿಷನ್ ಕೊಟ್ಟ ಮೇಲೆ ನಿಮಗೆ ತೆರವುಗೊಳಿಸ್ಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು? ಆ ಅಧಿಕಾರಿ ಹೆಸರನ್ನು ಬಹಿರಂಗಪಡಿಸಬೇಕು. ಇನ್ನು ಇದೇ ಜಾಗದಲ್ಲಿ ಸರ್ಕಲವನ್ನು ನಿರ್ಮಾಣ ಮಾಡಿಕೊಡಬೇಕು. ಅದನ್ನು ಎಲ್ಲ ವೆಚ್ಚವನ್ನು ಮಾಲಿಂಗಪುರದ ಪುರಸಭೆ ಅಧಿಕಾರಿಗಳು ವಹಿಸಿಕೊಳ್ಳಬೇಕು. ಆ ಭಾವಚಿತ್ರವನ್ನು ನಿರ್ಮಾಣ ಮಾಡಬೇಕು, ಬ್ಯಾನರ್ ಕಟ್ಟಬೇಕು. ನಾವು ಸನ್ಯಾಸಿಗಳು ಆ ಬ್ಯಾನರ್ಗೆ ಮಾಲೆಯನ್ನು ಹಾಕ್ತೀವಿ. ಇನ್ನೊಂದು ವಿಶೇಷವಾಗಿ ಮಾಲಿಂಗಪುರದ ಒಬ್ಬ ಅಂಗವಿಕಲ ಅರ್ಜುನ ಬಂಡಿ ಭಟ್ರ ಸತತವಾಗಿ 10 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಲಿಂಗಪುರದ ಪುರಸಭೆಯಲ್ಲಿ 10 ದಿನಗಳ ನಿತ್ಯ ನಿರಂತರವಾಗಿ ಹೋರಾಟವನ್ನು ಮಾಡಿದ್ರು. ಮಾನ್ಯ CPI ಸಾಹೇಬರು ಮುಖ್ಯ ಅಧಿಕಾರಿಗಳು ಒಂದು ಕಂಪ್ಲೀಟ್ ಕೊಟ್ಟ ಮೇಲೆ ಅವರನ್ನು ಬಂಧಿಸುವಂತ ಕೆಲಸ ಮಾಡಿ ಮತ್ತೆ ಬಿಡುಗಡೆಯನ್ನು ಮಾಡಿದ್ರು. ನಾವು ಮುನ್ಸಿಪಾಲಿಟಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆ ಯಾರೋ ಇದ್ರು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ನಾವು ತೊಂದರೆ ಕೊಟ್ಟಿಲ್ಲ. ತೊಂದರೆ ಕೊಡ್ತಿದ್ರು ಸಹ ಮುಖ್ಯ ಅಧಿಕಾರಿಗಳು ಅರ್ಜುನ ಬಂಡಿ ಭಟ್ರವರ ಮೇಲೆ ಕಂಪ್ಲೇಂಟ್ ಕೊಟ್ಟರು. CPI ಸಾಹೇಬರಿಗೂ ಅವರು ಜಾಗವನ್ನು ತೆರವುಗೊಳಿಸಿದ್ರು. ಒಬ್ಬ ಅಂಗವಿಕಲ ವಿಚಾರ ಮಾಡೋಣ, ಸರ್ವ ಅಂಗಾಂಗಗಳನ್ನು ಸರಿ ಇರ್ತಕ್ಕಂಥ ವ್ಯಕ್ತಿ ಹೋರಾಟ ಮಾಡ್ತಾ ಇದ್ದಲ್ಲ, 2 ಕಾಲುಗಳು ಇರಲಾರದಂತ ವ್ಯಕ್ತಿ ಅರ್ಜುನ ಬಂಡಿ ಭಟ್ಟರವರು ಹೋರಾಟ ಮಾಡ್ತಾ ಇದ್ದಾನೆ. ಅವನಲ್ಲಿ ದೇಶಾಭಿಮಾನದ ಕಿಚ್ಚು ಹೆಂಗಿದೆ. ಅದಕ್ಕಾಗಿ ಮೂಡಲಗಿಯ ಪರಮ ಪೂಜ್ಯ ಕೃಷ್ಣಪ್ಪ ಮಹಾರಾಜರು ದಿನನಿತ್ಯ ಬಿಟ್ಟು ಬಿಡಲಾರದೆ ಪ್ರವಚನ ಮಾಡುತ್ತಾ ಹುಟ್ಟು ಹೋರಾಟಗಾರ ಬೆಳವಡಿಯ ಒಡ್ಡರ್ ಯಲ್ಲಣ್ಣ ಅನ್ನುವುದಕ್ಕಿಂತ
ದೇಶಕ್ಕಾಗಿ ಜಾತಿ ಮತ ಪಂಥ ಸಣ್ಣವ ದೊಡ್ಡವ ಅನ್ನಲಾರದ ರಾಜಕಾರಣಿಗಳಿಗೆ ಯಾರ್ದು ಇಲ್ಲದೆ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ 1ನೇ ತಾರೀಕು ಬೆಳವಡಿ ಒಡ್ಡರ್ ಎಲ್ಲರನ್ನ ಹುಟ್ಟಿರ್ತಕ್ಕಂಥ ದಿನ. ಅವತ್ತು ಪುಣಾ ತಾಲೂಕಿನಲ್ಲಿ ಕೊರೆಗಾಂವ ವೀರ ಸ್ತಂಭಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತ ಇರುವವರೆಗೂ ಜನವರಿ 1ನೇ ತಾರೀಕು ಆ ಸ್ತಂಭಕ್ಕೆ ದಿನನಿತ್ಯ ಪೂಜೆಯನ್ನು ಮಾಡ್ತಾ ಇದ್ರು ಅಂತ ಇತಿಹಾಸ ಇದೆ. ಅಂತ ಹೋರಾಟಗಾರರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವ ಕೊಟ್ಟಿದ್ದಾರೆ. ನೀವು ಗೌರವ ಕೊಡಬೇಕು. ಎಲ್ಲ ಅಧಿಕಾರಿಗಳಿಗೂ, ಎಲ್ಲ ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ನಾವು ಹೇಳ್ತಾ ಇದ್ದೀವಿ, ಇದು ಹೋರಾಟ ಯಾವ ನಾಯಕಂದಲ್ಲ, ಯಾರ್ದು ಅಲ್ಲ, ದೇಶಕ್ಕಾಗಿ ಹೋರಾಟವನ್ನ ಮಾಡಿರ್ತಕ್ಕಂಥ ಧೀಮಂತ ನಾಯಕನ ಹೋರಾಟ ಇದೆ. ಅದಕ್ಕಾಗಿ ನಾವು ಗೌರವ ಕೊಡ್ತಾ ಇದ್ದೀವಿ. ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಗೌರವದಿಂದ ನಡ್ಕೋಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ತಿಳಿದ್ ಕೇಳ್ಬೇಡ್ರಿ. ನಿಮ್ಮ ಸಮಾಜದ ಗುರುಗಳು ಈಗ ಮಾತಾಡ್ತಾರಲ್ಲ, ಅವ್ರ ಟೈಮಿಂಗ್ ಕೊಟ್ಟದ ಪ್ರಕಾರ ಇಲ್ಲೇ ತಾಲೂಕಾ ದಂಡಾಧಿಕಾರಿಗಳು ಪಾಪ ನಿಮ್ ಸಲ್ಮಾನ್ ಎಷ್ಟೊತ್ತಾತ ಅವ್ರು ಬಂದು ಕಾಯಕತ್ತಾರ. ಅವ್ರಿಗೆ ಏನ್ ಮಾತಾಡ್ತಾರಲ್ಲ ಯಾರು ನಡು ಬಂದೆ ಬಾಯ್ ಹಾಕಕ್ ಹೋಗ್ಬೇಡ್ರಿ. ಅವರು ಯಾಕಂದ್ರೆ AC ಮೇಡಮ್ ಅವ್ರು ಕೂಡ ಮಾತಾಡ್ಬೇಕು, ಅದೆಲ್ಲ ಸಮಸ್ಯೆ ಇರ್ತಾವ ಅವ್ರಿಗೆ. ಅವ್ರು ಮಾತಾಡ್ತಾರ, ದಯವಿಟ್ಟು ಯಾರು ನಡು ಬಾಯ್ ಹಾಕಕ್ ಹೋಗ್ಬೇಡ್ರಿ. ನಡು ಬಾಯ್ ಹಾಕಕ್ ಹೋಗ್ಬೇಡ್ರಿ. ಅವ್ರು ಏನ್ ನಿರ್ಧಾರ ತಗೋತಾರಲ್ಲ ಅದನ್ನ ನೋಡ್ರು ಮಾತು ಆಫೀಸ್ ಇಲ್ಲೇ ಐತೆ, ಅವ್ರ ಮಾತು ಭೇಟಿ ಕೊಡಕ್ ಹೋಗೋಣ. ಆದ್ರೆ ಈಗ ಅವ್ರು ಮಾತಾಡಿ ನೋಡಿ, ಇಲ್ಲಿವರೆಗೆ ಸಾಕಷ್ಟು ಶಬ್ದವೇದಿ ಪರಿಣಿತ ಕ್ರಾಂತಿವೀರ ಬೆಳವಡಿ ಒಟ್ಟರೆ ಯಲ್ಲಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಅನುದಾನ ಒದಗಿಸುವ ಕುರಿತು ಅಂತ ಹೇಳಿದ್ರಿ. ಈಗ ಸರ್ಕಲ್ ಮಾಡುವಂಥದ್ದು ಏನೈತಿ, ಅದು ನಾವು ಒಂದು ವಾರದಾಗ ಮಾಡುವಂಥದ್ದನ್ನು ಭರವಸೆ ಕೊಡ್ತೀನಿ. ನಾ AC ಅವ್ರನ್ನ ಮಾತಾಡಿ ಕೊಡಿಸ್ತೀನಿ. ಬಟ್ ಅನುದಾನ ಏನೈತಿ, ಅನುದಾನ ನನ್ನ ಕೈ ಒಳಗೆ ಇರಂಗಿಲ್ಲ. ಟೈಮ್ ತಗೊಳ್ತದ, ಅದನ್ನ ನಾವು ಪ್ರಪೋಸಲ್ ತಯಾರು ಮಾಡಿ ಆ ಸಂಬಂಧಪಟ್ಟ ಇಲಾಖೆಗೆ ನಾವು ಅದನ್ನ ಕಳಿಸ್ಕೊಡ್ತೀವಿ. ಅನುದಾನ ಬರಲಿ. ಅನುದಾನ ಬಂದ ಮೇಲೆ ಒಳ್ಳೆ ರೀತಿಯಿಂದ ಆ ಸರ್ಕಲ್ಗೆ ಏನ್ ಮಾಡ್ಬೇಕಾಗಿರ್ತದ ಅನ್ನುವಂಥದ್ದನ್ನ ನಾವು ಅದನ್ನ ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಕಳ್ಸೋಣ. ಅನುದಾನ ಅಂದ್ರೆ ಎಷ್ಟು ಬೇಕು ಅನುದಾನ ಅನ್ನೋದು ಬೇಕಾಗ್ತದೆ. ಸರ್ಕಲ್ ಎಷ್ಟು ಬೇಕು, ಎಷ್ಟು ದೊಡ್ಡದಾಗಬೇಕು ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದನ್ನೆಲ್ಲ ಪ್ಲಾನು ಎಲ್ಲ ಎಸ್ಟಿಮೇಟು ಅದೆಲ್ಲ ಮಾಡಿ ಅನುದಾನಕ್ಕೆ ಕಳಿಸ್ಬೇಕಾಗ್ತಂದ್ರೆ ಅದೆಲ್ಲ ಮಾಡಿ ಕಳಿಸ್ಬೇಕಾಗ್ತದೆ. ಅದಕ್ಕೆ ಟೈಮ್ ತಗೊಳ್ತದೆ. ಈಗ ಏನು ಇಲ್ಲಿ ಮೊದಲು ಪ್ರತಿಷ್ಠಾಪನೆ ಮಾಡಿದ್ರಿ ಅಂತ ಹೇಳ್ತಿರಲ್ಲ, ಅದನ್ನ ಕೂಡಿಸ್ಲಿಕ್ಕೆ ಒಂದು ವಾರದಾಗ ನಾನು ಇಲ್ಲ ಅದು ಜಾಗ ಇಲ್ಲ, ಅದು ನಾನು ಪರ್ಮಿಷನ್ ಆ ಪರ್ಮಿಷನ್ ನನಗೆ ಕೊಡೋಕೆ ಅಧಿಕಾರ ಇಲ್ಲ. ನಾನೇನು ನೀವು ಮನವಿ ಕೊಟ್ಟಿರಿ, ಇದಕ್ಕೆ ನಾನು ಸ್ಪಂದಿಸೀನಿ. ಒಂದು ವಾರದೊಳಗೆ ಕೂಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಜಾಗ ತೋರಿಸೋದು ಮಾಡ್ತೀನಿ. ಇಲ್ಲಿ ಕೂಡಿಸಿದೇನೋ ಅಂತದ್ದು ವಿವಾದ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಯಾವುದೇ ಇಲ್ಲಿ ಕೂಡಿಸ್ಲಿಕ್ಕೆ ನನಗೆ ಅಥಾರಿಟಿನೂ ಇಲ್ಲ, ನಮಗೆ ಕೂಡಿಸ್ರಿ ಅಂತ ಹೇಳಲಿಕ್ಕೆ ಇಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ನೀವು ಶಾಂತ ರೀತಿಯಿಂದ ಈ ಹೋರಾಟ ಮಾಡಿರಿ. ನಿಮ್ಮ ಹೋರಾಟಕ್ಕೆ ನಾನು ಬೆಂಬಲಾಗಿ ಇರ್ತೀನಿ. ಈ ಕೆಲಸ ಆಗ್ಬೇಕಾಗಿದೆ, ಏನು ಕೆಲಸ ಆಗ್ಬೇಕಾಗಿದೆ ತಾಂತ್ರಿಕ ದೋಷ ಆಗಿ ನಿಲ್ಬಾರ್ದು. ಅದೆಲ್ಲರೇ ಅದನ್ನು ಮಾಡಲಿಕ್ಕೆ ಏನು ಪ್ರಯತ್ನ ಅದ ಅದನ್ನು ನಾವು ಸಂಪೂರ್ಣವಾದ ಪ್ರಯತ್ನ ನಾನು ಮಾಡ್ತೀನಿ. ಯಾಕಂದ್ರೆ ಮುನ್ಸಿಪಾಲ್ಟಿ ಜಾಗ ಇರ್ತದೆ, ಇದು ನಂದು ಸ್ವಂತ ಜಾಗ ಅಲ್ಲ. ನಂದು ಯಾವ್ದಾದ್ರು ಇಲ್ಲಿ ರೆವೆನ್ಯೂ ಜಾಗ ಇತ್ತಂದ್ರೆ ನಿಮಗೂ ಎಲ್ಲರಿಗೂ ಗೊತ್ತಿರುವಂಗೆ ನಾವು ರಬಕವಿ ಬನಹಟ್ಟಿ ತಾಲೂಕದಾಗ ಸಿಟಿ ಲಿಮಿಟ್ ಒಳಗೆ 5 ಸ್ಟ್ಯಾಚ್ಯೂ ಮಾಡುವಂಥದ್ದನ್ನು ನಾವು ನಿರ್ಣಯ ಮಾಡಿದ್ವಿ. ಒಂದು ಕಮಿಟಿ ಮಾಡಿ ನಾವು ಇಲ್ಲಿ ಇದನ್ನು ಕಮಿಟಿ ಮಾಡಿ ಏನು ಜಾಗ ಲಭ್ಯ ಐತಿ, ಆ ಲಭ್ಯ ಇದ್ದ ಜಾಗ ಬೇರೆಯವರಿಗೆ ತೊಂದರೆ ಆಗ್ಲಾರಂಥದ್ದನ್ನು ನೋಡಿಕೊಂಡು ಪರ್ಮಿಷನ್ ತೊಗೊಂಡು ಮಾಡೋಣ ಅಂತ. AC ಅವ್ರ ಪರ್ಮಿಷನ್ ಬೇಕಾಗ್ತದಕ್ಕೆ ಯಾರಿಗೂ ತೊಂದರೆ ಮಾಡ್ಲಾರಂಗೆ ನಾವು ಮಾಡುವಂಥದ್ದನ್ನು ವ್ಯವಸ್ಥೆ ನಾವು ಮಾಡ್ತೀವಿ. ಒಂದು ವಾರ ಒಳಗೆ ಅದನ್ನು ಪ್ರತಿಷ್ಠಾಪನೆ ಮಾಡೋದಂತ ಇಲ್ಲಿ ಬೋರ್ಡ್ ಕೊಡಿಸೋಂಥ ವ್ಯವಸ್ಥೆ ಮಾಡೋಣ. ಯಾಕಂದರೆ ಮೂರ್ತಿ ಕೊಡಿಸ್ಬೇಕಾದ್ರೆ ಅನುದಾನ ಬೇಕಂತ ಹೇಳ್ತೀರಿ. ಮೂರ್ತಿ ಕೊಡಿಸ್ಲಿಕ್ಕೆ ನನ್ನ ಸ್ವಂತ ಅನುದಾನ ಕೊಡ್ಲಿಕ್ಕೆ ಬರೋದಿಲ್ಲ. ಬಲಕ್ಕೆ ಕೊಡ್ಸಕ್ಕೆ ಒಂದು ವಾರದಾಗ ನಾನು ಏನಾರು ಮಾಡಿ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಕರೆಗೆ ಕೊಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಇಟ್ಕೊಂಡ್ರೆ ತರಿಸ್ಕೊಡ್ತಾನ. ಇನ್ನೇನೈತಿ ಸಟ್ ಬ್ಯಾನರ್ ಹರಿದು ಹೋಗೋ ಬ್ಯಾನರ್ಗೆ ಯಾಕೆ ಬಡ್ದಾಡಕತ್ತಿ ಹೋತಮ್ಮ, ಸಮಾಧಾನ ಇರ್ರ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ಹೋರಾಟವನ್ನು ಉದ್ದೇಶಿಸಿ ತಮ್ಮ ಮಾತುಗಳನ್ನು ಆಡಬೇಕಂತ ಅವರಲ್ಲಿ ಕೇಳ್ತೀವಿ.
ಎಲ್ಲರೂ ಕುಂದ್ರಿ ಮತ್ತೆ ಬರೋರ್ದಾರ ನಮ್ಮ ಮನೆಯವ್ರು ಈಗ ಎಲ್ಲ ಪ್ರವಚನ ಕೀರ್ತನ ಹೇಳ್ತಾರೆ ಮತ್ತು ಅಯ್ಯಪ್ಪಂದು ಇರ್ತಿದ್ದಾರಲ್ಲ ಎಲ್ಲ ಕರೆಸ್ತಾರೆ ಬೆಂಗಳೂರ್ದಾಗ ಹೋಗ್ತಾರೆ ನೋಡ್ರಿ ಮೈಸೂರು ತಕ್ಕ ಎಲ್ಲ ನಾವು ಒಡ್ಡಾರವರು ಸರ್ಕಲ್ ತೆರವುಗೊಳಿಸಿದಾಗ 11ನೇ ತಾರೀಕು 6ನೇ ತಿಂಗಳದಾಗಿನ 2026ರಲ್ಲಿ ತೆರವುಗೊಳಿಸಿದಾಗ ನಾವು ಮಾಲೀಪುರ ಪುರಸಭೆ ಮುಖ್ಯಾಧಿಕಾರಿಗೆ ಫೋನ್ ಹಚ್ಚಿದಾಗ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಯಾಕೆ ಇದು ತೆರವುಗೊಳಿಸಿರೋ ನಮ್ಗೆ ಕೇಳಕ್ಕೆ ಫೋನ್ ಹಚ್ಚಿರ ಫೋನ್ ಸ್ವಿಚ್ ಆಫ್ ಮಾಡ್ಯಾರ. ಒಂದು ಮಾಲೀಪುರ ಪುರಸಭೆ ಅದೇ ಈಗ ನಾವು ಸರ್ ಈಗ ನಾವು 11 ದಿವಸ ಧರಣಿ ಸತ್ಯಾಗ್ರಹ ಆಗಲಿಕ್ಕೆ ಅವರು ಧರಣಿ ಸತ್ಯಾಗ ನೀವು ಮಾಲೀಪುರ್ಗೆ ದಂಡಾಧಿಕಾರಿಗಳು ಬಂದಿದ್ರಿ. ಮಾಲೀಪುರ ಕೇಂದ್ರಗಳಿಗೆ ಮನವಿ ತೊಗೊಳಕ ನಿಮ್ಗೆ ನಾವು ಆಲ್ರೆಡಿನೂ ಮನವಿ ಕೊಟ್ಟಿದ್ದು ಪುರಸಭೆ ಮುಖಾಂತರ ನಿಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ. ನಿಮಗೆ ಕೊಟ್ಟಾಗ ನಿಮ್ಮ ಗಮನಕ್ಕೆ ಬಂದಿದ್ದು ಇನ್ನೂ ಗೊತ್ತಿಲ್ಲ. ಆದ್ರೆ ಮಾಲೀಪುರ ನಾವು ಲೈವ್ ನೀವು ಸೌಜನ್ಯಕ್ಕಾದ್ರೂ ನಮ್ಮ ಕಡೆ ಬಂದ ನಿಮ್ಗೆ ಏನು ಹಂಗಾಗಿತ್ತಪ್ಪ ನಾವು ಏನಾದ್ರು ಬಗೆಹರಿಸಿದ್ರು ಅಂತ ನೀವು ಒಂದು ಮಾತು ನಮಗೆ ಕೇಳಕ್ಕೆ ಬರಲಿಲ್ಲ. ನೀವು ಏನ ಕುಂದ್ರಿ ಫೋಟೋ ಹಿಡ್ಕೊಂಡವ್ರು ಕುಂದ್ರಿ ಹೇಳ್ತಾನ ಕುಂದ್ರಿ ಕುಂದ್ರಿ ಏತಮ್ಮ ಕುಂದ್ರ ಇದೆ ಅಲ್ಲಿ ಸೈಡ್ ಇತ್ತವ್ರು ಮೀಡಿಯಾದವ್ರನ್ನ ಭೇಟಿ ಕಡೆ ಬರ್ರಿ. ಮೀಡಿಯಾದವರು ಮೀಡಿಯಾದ ಕೆಲಸ ಮಾಡಬೇಕು ಬರ್ರಿ. ಇಲ್ಲಿ ಬರ್ರಿ ಏ ಅಣ್ಣ ಹಿಂದಿನವ್ರು ಎಲ್ಲಾರು ಇಲ್ಲಿ ಬರ್ಬೇಕ ಅಣ್ಣ. ಇಲ್ಲಿ ಬರ್ರಿ ಅಷ್ಟ ನೋಡಪ್ಪ. ಒಂದು ತಾಸು ಉಪವಾಸ ಬಿತ್ತರ ಒಂದ್ ದಿವಸ ಉಪವಾಸ ಬಿತ್ತರ ಏನಾಗುದಿಲ್ಲ. ಊಟ ಮಾಡೋ ಸಂಬಂಧ ಬದುಕಬಾರ್ದ, ಬದುಕೋ ಸಂಬಂಧ ಊಟ ಮಾಡಬೇಕ. ಬರ್ರಿ ಬರ್ರಿ ಎಲ್ಲಾರು. ಮೀಡಿಯಾದವ್ರನ್ನ ಬಿಟ್ಟು ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟು ಯಾರು ಗುಂಪಾಗುವಂಗಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ನಿಮ್ಮ ಕೆಲಸ ನೀವು ಮಾಡ್ಬೇಕು. ದಯವಿಟ್ಟು ಇಲ್ಲಿ ಎಲ್ಲಾರು ಸೈಡ್ ಇತ್ತವ್ರ. ಏ ಅಣ್ಣ ತಿಪ್ಪಣ್ಣ ಅಲ್ಲೇ ಕುಂದ್ರ, 1 ನಿಮಿಷ ಕುಂದ್ರ. ನೋಡಪ್ಪ ತಹಸೀಲ್ದಾರ್ ಸಾಹೇಬರು ಬಂದ್ರ ಕೇಳಿಲ್ಲ. ನಮ್ಮ ಮನವಿಗೆ ಹ್ಞೂ ಅಂದ್ರ ಹೋರಾಟ ಮುಗಿಸಾವ್ರ. ಮನವಿಗೆ ಹ್ಞೂ ಅಂತ ಅನ್ಲಿಲ್ಲ ಅಂದ್ರ ಹೋರಾಟ ಇರ್ಲಿಲ್ಲ. ಸಂಜೆ ತಕಾಲ ಇದನ್ನ ಹಿಂಗ ನಡೆಸಾವ್ರ. ನೀ ತಿಪ್ಪನ 5 ನಿಮಿಷಕ್ಕೊಮ್ಮೆ ಹೇಳಕ್ ಹೋಗಬೇಡ. ನಂಗೆ ತಂಡಿ ಉರಿ ಬರಂದಂಗ ಆಗಾಕತ್ತಾವ. ನಿನಗೆ ಯಾರ್ಯಾರು ಫೋನ್ ಹಚ್ಚಾರ ಯಾಂಬಲ್ಲ ತಿಳಿವತ್ ನನಗ. ಹಾ ಹೇಳ್ರಿ ಹೋರಾಟದಕ್ಕಿಂತ ಐತೆ ಸ್ವತಂತ್ರಕ್ಕಾಗಿ ಹೋರಾಟ ಅಂತ ಹೇಳ್ತಾರ. ಇವತ್ತಿನ ಇಲ್ಲಿ ಸೇರಿದಂಥ ಎಲ್ಲ ಒಟ್ಟಾರೆ ಸಮಾಜದ ಗುರು ಹಿರಿಯರೇ ಮತ್ತು ಅಣ್ಣ ತಮ್ಮಂದಿರೇ, ಈ ಸರ್ಕಲದ ವಿವಾದ ರೈಟಿಂಗ್ದಾಗೂ ಬಂದಿದ್ದಿಲ್ಲ ಮತ್ತು ನನ್ನ ಗಮನಕ್ಕೆ ಬಂದಿದ್ದಿಲ್ಲ. ಆದರೂ ಒಂದ್ಸರಿ ನನಗಿದು ಗೊತ್ತಾದ ಮೇಲೇ ಏನಾಯಿತು ಅಂತ ಕೇಳಿದ ಮೇಲೆ ಗೊತ್ತಾಯ್ತು. ಇಲ್ಲಿ ಸರ್ಕಲ್ ಮಾಡಿದ್ರು, ಆ ಸರ್ಕಲ್ ತೆರವುಗೊಳಿಸ್ಯಾರ ಅಂತ ಹೇಳಿದರು. ಈಗ ಸರ್ಕಲ್ ತೆರವುಗೊಳಿಸಿದ ಮೇಲೆ ಯಾವ ರೀತಿ ಕ್ರಮ ಆಗಬೇಕು ಅನ್ನುವಂಥದ್ದು ಏನೈತಿ, ಇವತ್ತು ನೀವು ಮನವಿ ಕೊಟ್ಟ ಮೇಲೆ ಅದನ್ನು 1 ತಿಂಗಳೊಳಗೆ ಏನು ಮಾಡಬೇಕು, ಎಲ್ಲಿ ಅದನ್ನು ಕೂಡಿಸ್ಬೇಕು ಅನ್ನುವಂಥದ್ದನ್ನು ನಾವು ಎ ಸಿ ಅವರ ಕಡೆಯಿಂದ ನಿರ್ಣಯ ಮಾಡ್ತೀವಿ. ಯಾಕಂದ್ರೆ ಈ ಮುನ್ಸಿಪಾಲ್ಟಿಗೆ ಎ ಸಿ ಅವರೇ ಅಡ್ಮಿನಿಸ್ಟ್ರೇಟರ್ ಅದ. ಈಗ ಚೀಫ್ ಆಫೀಸರ್ಗೂ ಅಧಿಕಾರಿ ಇಲ್ಲ, ನನಗೂ ಅಧಿಕಾರಿ ಇಲ್ಲ ಅದನ್ನು ಮಾಡಲಿಕ್ಕೆ. ನಾವು ನೀವೆಲ್ಲಿ ಜಾಗ ತೋರಿಸ್ತೀರಿ ಆ ಜಾಗ ಅಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದನ್ನು ನಾನು ಮಾಡ್ತೀನಿ. ಬಿಟ್ಟರೆ ನನ್ನ ಹತ್ರ ಪರ್ಮಿಷನ್ ನಿಮಗೆ ಕೊಡೋದಾಗಲಿ ನನ್ನ ಅಥಾರಿಟಿ ಒಳಗೆ ಇರೋದಿಲ್ಲ. ಅದಕ್ಕೆ ಯಾರ ಕಡೆಯಿಂದ ಅದನ್ನು ಮಾಡಿಸ್ಬೇಕಾಗ್ಯದ ಅದನ್ನು ಅವ್ರ ಕಡೆಯಿಂದ ಹೇಳಿ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸರ್ ದಯವಿಟ್ಟು ನೀವು ಹೋರಾಟಗಾರರು ಬರಾಕತ್ತಾರೆ. ಅವರು ಬರುವವರೆಗೂ ಮತ್ತೆ ವಿಶೇಷವಾಗಿ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಸಂಘದವರು ಬರಾಕತ್ತಾರ, ಕಾರ್ಮಿಕ ಸಂಘದವರು ಬರಾಕತ್ತಾರ, ದೇಶ ಕಾಯುವಂತ ಸೈನಿಕರು ಬರಾಕತ್ತಾರ,
ಎಲ್ಲಾರು ಬರಾಕತ್ತಾರೋ ಅವ್ರು ಬರೋತಕ್ಕ ಮನವಿ ಕೊಡುವಂಗಿಲ್ಲ. ಒಂದ ನಿಮ್ಮ ಕಡೆ ಯಾರ್ಯಾರು ದೇಶಕ್ಕಾಗಿ ಹೋರಾಡಿದಂಥ ಧೀಮಂತ ನಾಯಕರ ಬಗ್ಗೆ ಯಾರ್ಯಾರು ಮಾತಾಡೋರಿದ್ರೆ ಮಾತಾಡ್ರಿ. ಒಂದೇದು ಯಾವ ಲೀಡರ್ಗೆ ಜೇಕಾರ ಹಾಕುವಂಗಿಲ್ಲ, ಯಾವ ಅಧಿಕಾರಿಗೆ ಜೇಕಾರ ಹಾಕುವಂಗಿಲ್ಲ. ಸ್ವತಂತ್ರಕ್ಕಾಗಿ ಹೋರಾಡಿದಂಥ ನಾಯಕರ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದಿದ್ರೆ ಯಾರು ಮಾತಾಡ್ತಾರೆ ಮಾತಾಡ್ರಿ. ವಿಶೇಷವಾಗಿ ನಮ್ಮ ಹೋರಾಟಕ್ಕೆ ಸಹಕಾರ ನೀಡಿರ್ತಕ್ಕಂಥ ರೈತ ಸಂಘದ ಅಧ್ಯಕ್ಷರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕು. ಶ್ರೀಕಾಂತ ಗುರುಗಳ ಬಾಯ್ ಪೋಸ್ಟ್ ಮನೆ ಮೊದಲ ಗಪ್ಪ ಆಗಿದೆ ನಮ್ಮ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡುವುದರ ಮೂಲಕ ಈ ಹೋರಾಟವನ್ನ ಇಲ್ಲೇ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಹೋರಾಟವನ್ನು ಮುಗಿಸೋನು 7 ದಿನದೊಳಗೆ ಸರ್ಕಾರ ನಿರ್ಮಾಣ ಆಗ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡೋನು. ಎಲ್ಲರೂ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಂಘಟನೆಯ ನಾಯಕ ಎಲ್ಲರೂ ಪಾಲ್ಗೊಂಡವರಿಗೆ ಉಪಹಾರದ ವ್ಯವಸ್ಥೆ ಅದ. ದಯವಿಟ್ಟು ಈ ಉಪಹಾರ ಯಾರ್ದಪ್ಪ ಅಂತಂದ್ರ ದೇಶಕ್ಕಾದಂತ ಬೆಳವಡಿ ಒಟ್ಟಾರೆ ಎಲ್ಲನ ಉಪಹಾರದ ಯಾರು ಬಿಟ್ಟು ಹೋಗಬಾರ್ದು. ಎಲ್ಲ ಅಧಿಕಾರಿಗಳಿಗೂ ಸ್ವಲ್ಪ ಉಪಹಾರವನ್ನ ಸ್ವೀಕರಿಸಿಕೊಂಡು ಹೋಗಬೇಕಂತ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕಾಗಿ ಹೋರಾಟಕ್ಕೆ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸಿದ ಎಲ್ಲ ಸಂಘಟನೆಯ ಪಕ್ಷಾತೀತವಾಗಿ ಎಲ್ಲ ನಾಯಕರು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹರಿವಂತ ಸರ್ ತನ್ನ ಬಲಿದಾನವನ್ನು ಕೊಟ್ಟಿರುವ ಹಾಗೆ ಬ್ರಿಟಿಷರಂತೆ ಸತತವಾಗಿ ಹೋರಾಟ ಮಾಡಿ ಅವರು ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಭಾರತ್ ಮಾತಾ ಕಿ ಜೈ. ಇದೇ ರೀತಿಯಾಗಿ ಬ್ರಿಟಿಷರ ವಿರುದ್ಧ ಎಲ್ಲಣ್ಣ ಒಡ್ಡರ ಎಲ್ಲಣ್ಣ ಅವರು ಹೋರಾಟಗಳು ಮಾಡಿದ್ದಾರೆ. ಅವರ ದತ್ತುಪುತ್ರ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರರಾಗಿದ್ದಾರೆ. ಶಬ್ದವೇದಿ ರೀತಿಯಲ್ಲಿ ಹೋರಾಟಗಳು ಮಾಡಿದ್ದಾರೆ. ಸಾಮ್ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಅವರ ಒಂದು ಪ್ರತಿಮೆಯನ್ನು ಯಾಕೆ ನಿಲ್ಲಿಸಬಾರ್ದು? ಅದು ಪ್ರತಿಮೆ ನಿಲ್ಲಿಸಿದ್ರೆ ಕೂಡ ಏನು ತೊಂದರೆ ಆಗುತ್ತೆ? ಅದರಿಂದ ನೀವು ಪರ್ಮಿಷನ್ ಕೊಡಬೇಕು ಮತ್ತು ಪ್ರತಿಮೆಯನ್ನು ಸರ್ಕಾರದಿಂದಲೇ ನಿರ್ಮಾಣ ಮಾಡಬೇಕು. ಅದು ಅವರನ್ನು ನಿರ್ಮಾಣ ಮಾಡಬೇಕಂತಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸರ್ಕಲ್ ನಿರ್ಮಾಣವನ್ನು ಮಾಡಿಕೊಡ್ತಾನಂತ ಅದ್ಭುತವಾದಂತ ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಾರೆ. ಅವರ ಭರವಸೆಗೆ ನಾವು ಬದ್ಧವಾಗಿ ಮಾಡಿಕೊಡ್ತಾರೆ ಅನ್ನೋದು ನಮಗೂ ಗ್ಯಾರಂಟಿ ಅದ. ಅದಕ್ಕಾಗಿ ನಮ್ಮ ಹೋರಾಟಕ್ಕೆ ಪಾಲ್ಗೊಂಡು ಮನವಿ ಸ್ವೀಕರಿಸಿದ ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಅನ್ನವ್ರ ಒಂದು ಬೈಟ್ ಕೊಡತ್ತಾರು ಗುರುಗಳು. ಬೈಟ್ ಕೊಡುವವರೆಗೂ ಸಮಾಧಾನದಿಂದ ಸೂಜಿ ಬಿದ್ರು ಸಪ್ಪಳಾಗಿರ್ಬೇಕು. ನಮ್ಮ ಎಷ್ಟು ಶಾಂತಿಯಿಂದ ನಾವು ಹೋರಾಟ ಸರಿ ಅಣ್ಣ.
ಮಹಾರಾಜರು ಮೂಡಲಿ.